ಪ್ರಕೃತ ಸಹಜ ಜೀವಿಯೇನೋ ಜಗದ ತುಂಬ ಜಿಗಿದು ಮೆರೆಯುತ್ತ ನಿನ್ನ ಗುಟ್ಟನು ಬಿಡಲಾರೆಯೇನೋ ಗಾಳಿಯಲಿಯಲಿ ತೇಲಿ ಬಂದು ಮರಣ ಹೋಮವ ನಡೆಸಿದೆ ನೀನು ಬೆರೆತಿರೋ ಗಾಳಿಯನ್ನು ಮೂಸದಂತೆ ಮೂಗ ಮುಚ್ಚಿದೆ ಅಳಿವೆಯಿಲ್ಲದ ಅಣುವೆ ನೀನು ಏಕೆ ಬಂದೆಯೋ ತಿಳಿಯದಾದೆ ಅಳಿವೆಯಿಲ್ಲದ ಅಣುವೆ ನೀನು ಏಕೆ ಬಂದೆಯೋ ತಿಳಿಯದಾದೆ ನಿನ್ನ ವಿಷಯವನಾಡದಂತೆ ಬಾಯ ಬಾಗಿಲ ಮುಚ್ಚಿ ಹಾಕಿದೆ ಮೂಸಿದವರ ಆಡಿದವರ ಬದುಕನೇ ಬರಡೆನಿಸಿದೆ ರೂಪ ಬದಲಿಸಿ ಮರಳಿ ಬಂದು ಕೇಕೆ ಹಾಕುತ್ತ ನಗುತ್ತಿವೆ ನಿನ್ನ ಜೊತೆ ಪೂಶಿಲಿಂದ್ರವ ಹೊತ್ತು ತಂದು ಹರಡಿದೆ ಅಳಿವೆಯಿಲ್ಲದ ಅಣುವೆ ನೀನು ಏಕೆ ಬಂದೆಯೋ ತಿಳಿಯಲಾದೆ ಹಸಿರನೆಲ್ಲವ ನಾಶಗೈದಗೆ ಉಸಿರು ದುಸ್ತರ ಮಾಡಿದೆ ಜೀವದುಸುರಿನ ಬೆಲೆಯ ತಿಳಿಯದ ಮೂರ್ಖ ನೀನೆಂದು ಸುರಿದೆ ರೂಪ ಬಣ್ಣವ ಬದಲು ಮಾಡಿ ಮರಳಿ ಬರುವ ಕುರುಹ ನೀಡಿಗೆ ಮೂಗುಬಾಯ ಮುಚ್ಚದವಗೆ ಬದುಕು ಬಿಡೆನು ಎಂದಿಗೆ ಬದುಕು ಬಿಡೆನು ಎಂದಿಗೆ ಅಳಿವೆಯಿಲ್ಲದ ಅಣುವೆ ನೀನು ಏಕೆ ಬಂದೆಯೋ ತಿಳಿಯದಾದೆ ಅಳಿವೆಯಿಲ್ಲದ ಅಣುವೆ ನೀನು ಏಕೆ ಬಂದೆಯೋ ತಿಳಿಯದಾದೆ. ಈ ಕೋವಿಡ್ ಕಾಯಿಲೆ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರನ್ನು ಹೇಗೆ ನೋಡ್ಕೊಳ್ಬೇಕು ಹಾಗೂ ಹೆರಿಗೆ ಸಮಯದಲ್ಲಿ ಏನೆಲ್ಲ ಜಾಗೃತ ಕ್ರಮಗಳನ್ನ ವಹಿಸಬೇಕು ಅಂತ ನೋಡಿದ್ವಿ. ಈಗ ನವಜಾತ ಶಿಶು ಹಾಗೂ ಸ್ವಲ್ಪ ಬೆಳೆದ ಮಕ್ಕಳಲ್ಲಿ ಕೋವಿಡ್ ಕಾಯಿಲೆ ಕಂಡು ಬಂದಲ್ಲಿ ಏನೆಲ್ಲ ಜಾಗೃತ ಕ್ರಮಗಳನ್ನ ವಹಿಸಬೇಕು ಮತ್ತೆ ಯಾವಾಗ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ನಮ್ಮೊಂದಿಗೆ ಮಕ್ಕಳ ತಜ್ಞರಾದ ಡಾಕ್ಟರ್ ಆಶಾ ಬೆನಕಪ್ಪ ಮೇಡಮ್ ಅವರಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ. ಆಶಾ ಬೆನಕಪ್ಪ ಮೇಡಮ್ ಅವರು ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಆಸ್ಪತ್ರೆಯ ಮಕ್ಕಳ ರೋಗದ ಮುಖ್ಯಸ್ಥರು ಆಗಿದ್ದಾರೆ ಹಾಗೂ ಖ್ಯಾತ ಮಕ್ಕಳ ರೋಗ ತಜ್ಞರು ಆಗಿದ್ದಾರೆ. ಈಗ ಮಕ್ಕಳ ಆರೋಗ್ಯ ಮತ್ತು ಶಿಶುವಿನ ಆರೋಗ್ಯ ಮತ್ತು ಆರೈಕೆ ಬಗ್ಗೆ ಚರ್ಚಿಸೋಣ. ಮೇಡಮ್, ಈಗ ಡಿಸ್ಚಾರ್ಜ್ ಆಗೋ ಸಮಯದಲ್ಲಿ ತಾಯಿ ಪಾಸಿಟಿವ್ ಆಗಿ ಮಗುದು ಕೋವಿಡ್ ಸ್ಯಾಂಪಲ್ ಟೆಸ್ಟಿಂಗ್ ಕಳಿಸಿದಾಗ ತಾಯಿ ಎದೆ ಹಾಲನ್ನ ಕೊಡ್ಬೋದಾ ಮಗುಗೆ, ಮತ್ತೆ ಏನೆಲ್ಲ ಜಾಗೃತ ಕ್ರಮಗಳನ್ನ ವಹಿಸಬೇಕು ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೈತ್ರಿ, ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸಮುದಾಯಕ್ಕೆ ನಾವಿಬ್ಬರು ಮಾಸ್ಕ್ ಹಾಕ್ಕೊಂಡಿಲ್ಲ, ಯಾಕೆಂದರೆ ನಾವು ಮಾತಾಡೋದನ್ನ ನಿಮಗೆ ಸರಿಯಾಗಿ ಸ್ಪಷ್ಟವಾಗಿ ಕೇಳಿಸಲ್ಲ ಅಂತಂತ. ಇದು ವಿಶೇಷವಾಗಿ ನಿಮ್ಮ ಗಮನದಲ್ಲಿರಲಿ. ಯಾವುದೇ ಸನ್ನಿವೇಶದಲ್ಲೂ ಕೋವಿಡ್ ಮಾರ್ಗಸೂಚಿಯನ್ನು ತಪ್ಪಬಾರದು. ಅಂದರೆ ಮಾಸ್ಕ್ ಧರಿಸೋದು, ಸ್ಯಾನಿಟೈಸರ್ ಇಟ್ಕೋಬೇಕು, ಪದೇ ಪದೇ ಕೈ ತೊಳ್ಕೊಳ್ಳೋದು, ಸ್ಯಾನಿಟೈಸರು ಮತ್ತು ಸಾಮಾಜಿಕ ಅಂತರವನ್ನು ನಾವು ಯಾವಾಗಲೂ ಪಾಲಿಸಬೇಕು. ಇದು ವಿಶೇಷವಾಗಿ ನಿಮ್ಮ ಗಮನದಲ್ಲಿರಲಿ. ಯಾಕೆಂದರೆ ನಾವು ಮಾತಾಡೋದು ನಿಮಗೆ ಕೇಳಿಸಲ್ಲ ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾಸ್ಕ್ನ ತೆಗೆದಿದ್ದೀವಿ. ಸೊ ಈಗ ಮೈತ್ರಿ ಕೇಳಿದ್ರು, ತಾಯಿ ಕೋವಿಡ್ ಪಾಸಿಟಿವ್ ಇದ್ದಾರೆ, ಮಗುವಿಗೆ ಟೆಸ್ಟಿಗೆ ಕೊಟ್ಟಿದ್ದೀವಿ, ಟೆಸ್ಟ್ ರಿಪೋರ್ಟ್ ಇನ್ನೂ ಬಂದಿಲ್ಲ, ಏನೇನು ಮಾಡಬೇಕು ಅಂತ. ಸೊ ತಾಯಿ ಕೋವಿಡ್ ಪಾಸಿಟಿವ್ ಇರೋದ್ರಿಂದ ತಾಯಿ ಮಗುವಿಗೆ ಯಶಸ್ವಿಯಾಗಿ ಎದೆ ಹಾಲನ್ನು ಕೊಡಬೇಕು. ತಾಯಿ ಪಾಸಿಟಿವ್ ಅಂತ ಎದೆ ಹಾಲು ಕೊಡ್ದಂಗೆ ಇರಬಾರ್ದು. ಆದರೆ ಸಹಜವಾಗಿ ಎದೆ ಹಾಲು ಕೊಡ್ಬೇಕಾದ್ರೆ ತಾಯಿಯಂದ್ರು ಮಾಸ್ಕ್ ಧರಿಸ್ಕೊಂಡಿರಲ್ಲ ಅಥವಾ ಕೈ ತೊಳ್ಕೊಳ್ಳೋದಿಲ್ಲ. ಈಗ ತಾಯಿ ಕೋವಿಡ್ ಪಾಸಿಟಿವ್ ಇರೋದ್ರಿಂದ
ಹಾಲು ಕೊಡೋ ಸಮಯದಲ್ಲಿ ತಾಯಿ ಮಾಸ್ಕ್ ಹಾಕೋಬೇಕು. ಆಮೇಲೆ ಮಗುಗೆ ಹಾಲು ಕುಡ್ಸಕ್ ಮುಂಚೆ ಕೈ ತೊಳ್ಕೊಬೇಕು. ಆಸ್ಪತ್ರೆ ವಾತಾವರಣದಲ್ಲಿದ್ದಾಗ ಸೋಪ್ ನೀರಲ್ಲಿ ಕೈ ತೊಳ್ಕೊಬೇಕು, ಮನೇಲೂ ಸೋಪ್ ನೀರಲ್ಲಿ ಕೈ ತೊಳ್ಕೊಬೇಕು. ಆಮೇಲೆ ಒಂದು ತೆಳ್ಳಗಿರೋ ಈ ಥರ ಬಟ್ಟೆನ ಒಂದು ಸ್ವಲ್ಪ ಸೋಪ್ ನೀರಲ್ಲಿ ಇಟ್ಬಿಟ್ಟು ಎದೆನ ಒರೆಸ್ಕೊಂಡು ಹಾಲು ಕುಡ್ಸೋಕ್ಕೆ ಶುರು ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಇದು ಬೇಕಾಗಿಲ್ಲ ಅಂತಂತ ದಿನೇ ನಮಗೆ ಹೊಸ ಮಾಹಿತಿ ಬರ್ತಾ ಇದೆ ಕೋವಿಡ್ ವಿಷಯಕ್ಕೆ. ಸೊ ಯಾವ ಸಂದರ್ಭದಲ್ಲೂ ಮಗುಗೆ ತಾಯಿ ಹಾಲು ಕೊಡ್ದಂಗೆ ಇರಬೇಡಿ. ಸೊ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದಾಗ ಮಗುಗೆ ತಾಯಿ ಹಾಲನ್ನು ಕೊಡಬೇಕು. ಮಗು ಆಸ್ಪತ್ರೆಯಿಂದ ಮನೆಗೆ ಹೋಗಕ್ಕೆ ಮುಂಚೆ ಹುಟ್ಟಿದಾಗ ಕೊಡುವ ಲಸಿಕೆಗಳು ಅಂದರೆ BCG, ಪೋಲಿಯೋ ಡ್ರಾಪ್ಸು ಮತ್ತು ಜಾಂಡಿಸ್ ಇಂಜೆಕ್ಷನ್ನ ಆಸ್ಪತ್ರೆಯಿಂದ ಮನೆಗೆ ಹೋಗಕ್ಕೆ ಮುಂಚೆ ದಯವಿಟ್ಟು ಅದನ್ನೆಲ್ಲ ಕೊಡಿಸ್ಬೇಕು. ಆಮೇಲೆ ನವಜಾತ ಶಿಶುವಿನ ಹಾರೈಕೆ, ಮಗುನ ಬೆಚ್ಚಗಿಡೋದು, ತಾಯಿ ಹಾಲು ಕುಡಿಸೋದು, ಆಮೇಲೆ ಒಕ್ಕಡದಾರಕ್ಕೆ ಏನು ಔಷಧಿ ಹಾಕ್ದಂಗಿರೋದು, ಇಷ್ಟು ದಿವಸ ನಾವು ನವಜಾತ ಶಿಶುವಿನ ಆರೈಕೆ ಹೇಗೆ ಮಾಡ್ತಾ ಇದ್ವೋ ಅದನ್ನ ಮುಂದುವರಿಸೋದು. ಮೇಡಮ್, ಈಗ ನಾವು ಸ್ಯಾಂಪಲ್ ಟೆಸ್ಟಿಂಗ್ ಕೊಟ್ಟಿದ್ವಿ, ಮಗುದು ರಿಪೋರ್ಟ್ ಬರುತ್ತೆ, ಆದ್ರೆ ಮಗು ನೆಗೆಟಿವ್ ಇರುತ್ತೆ, ತಾಯಿ ಪಾಸಿಟಿವ್ ಇರ್ತಾನೆ. ಸೊ ಆವಾಗ ಎದೆ ಹಾಲನ್ನ ಕುಡಿಸ್ಬೋದಾ? ದಯವಿಟ್ಟು ಗಾಬರಿ ಆಗಬೇಡಿ. ತಾಯಿ ಪಾಸಿಟಿವ್ ಬಂದು ಮಗುಗೆ ನೆಗೆಟಿವ್ ಬಂದ್ರೆ ಎದೆ ಹಾಲು ಖಂಡಿತವಾಗಿ ಕುಡಿಸ್ಬೇಕು. ಯಾಕೆಂದ್ರೆ ತಾಯಿಯ ಎದೆ ಹಾಲಿನಲ್ಲಿ ಮಗುಗೆ ಕೋವಿಡ್ ಪರವಾಗಿ ರೋಗ ನಿರೋಧಕ ಅಂಶ ಉತ್ಪತ್ತಿಯಾಗಿ ಮಗು ದೇಹಕ್ಕೆ ಸೇರ್ಕೊಳ್ಳುತ್ತೆ. ಸೊ ವಿಶೇಷವಾಗಿ ನಾನು ಅವಾಗಲೇ ಹೇಳಿದ್ನಲ್ಲ, ಮಾಸ್ಕ್ ಧರಿಸಿ ಕೈ ತೊಳ್ಕೊಂಡು ಹಾಲು ಕುಡಿಸ್ಬೇಕಾರೆಲ್ಲ ಎದೆನ ಒರೆಸ್ಕೊಂಡು ಹಾಲು ಕುಡಿಸ್ಬೇಕು. ಇದೆಷ್ಟು ದಿವಸ? 14 ದಿವಸ. 14 ದಿವಸದ ನಂತರ ತಾಯಿ ದೇಹದಲ್ಲಿರೋ ಕೋವಿಡ್ ವೈರಾಣು ದೇಹದಿಂದ ಹೊರಟೋಗ್ಬಿಡುತ್ತೆ, ಮಗುಗೆ ಏನೂ ತೊಂದರೆ ಆಗೋದಿಲ್ಲ. ಈಗ ಮ್ಯಾಮ್, ತಾಯಿ ನೆಗೆಟಿವ್ ಆಗಿ ಮಗುನೂ ನೆಗೆಟಿವ್ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಸಮಯದಲ್ಲಿ ಸಾಮಾನ್ಯ ಲಸಿಕೆ ಪಟ್ಟಿಲಿರುವ ಎಲ್ಲ ಲಸಿಕೆಗಳನ್ನ ಮಗುಗೆ ಹಾಕಿಸ್ಬಿಟ್ಟು ಕಳಿಸ್ಬೋದಾ? ಹೌದು, ಖಂಡಿತವಾಗಿ. ಯಾಕಂದ್ರೆ ಇದು ಸಾಮಾನ್ಯ ಜನಸಂಖ್ಯೆಗೆ ಸೇರುವ ಈ ಸನ್ನಿವೇಶ. ಯಾಕಂದ್ರೆ ತಾಯಿನೂ ನೆಗೆಟಿವ್, ಮಗುನೂ ನೆಗೆಟಿವ್. ಸೊ ಎಲ್ಲ ಲಸಿಕೆಗಳನ್ನು ಲಸಿಕೆ ಪಟ್ಟಿ ಆಧಾರದ ಪ್ರಕಾರ ಕೊಡ್ಬೇಕಾಗತ್ತೆ. ಸೊ ಸಾಮಾನ್ಯ ಜನಸಂಖ್ಯೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? ಮಾಸ್ಕ್ ಹಾಕೊಂತಿರ್ಲಿಲ್ಲ. ಸೊ ಈ ಸನ್ನಿವೇಶದಲ್ಲಿ ಇಬ್ರು ನೆಗೆಟಿವ್ ಇದ್ರೆ ತಾಯಿ ಮಾಸ್ಕ್ ಹಾಕೋಬೇಕು. ಯಾಕಂದ್ರೆ ನವಜಾತ ಶಿಶುಗೆಲ್ಲ ನಾವು ಮಾಸ್ಕ್ ಹಾಕೊಳ್ಳೋಕೆ ಹೇಳಲ್ಲ. ಸೊ ಈ ಸನ್ನಿವೇಶ ಅದಾಗ್ಬಿಟ್ಟಿದೆ. ಸೊ ಕೋವಿಡ್ ಸನ್ನಿವೇಶ ಆಗಿರ್ಲಿ, ಕೋವಿಡ್ ಸನ್ನಿವೇಶ ಇಲ್ಲದೆ ಇರಲಿ, ಮಾಸ್ಕ್ ಧರಿಸೋದು, ಸಾಮಾಜಿಕ ಅಂತರ ಮೇಂಟೈನ್ ಮಾಡೋದು, ಕೈ ತೊಳ್ಕೊಳ್ಳೋದು, ಆ 3 ತಂತ್ರಗಳನ್ನ ದಯಮಾಡಿ ಪಾಲಿಸಿ. 3 ಮಂತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಕೋವಿಡ್ ನೆಗೆಟಿವ್ ತಾಯಿ, ಮಗುನು ಕೋವಿಡ್ ನೆಗೆಟಿವ್, ಸಾಮಾನ್ಯ ಜನಸಂಖ್ಯೆ ನಾವು ಹೇಗೆ ನೋಡ್ಕೊಂತಿದ್ವೋ ಅದೇ ರೀತಿಯಲ್ಲಿ, ಆದ್ರೆ ಈ ಸನ್ನಿವೇಶದಲ್ಲೂ ಮಾಸ್ಕ್ ಹಾಕೋಬೇಕು. ಮೇಡಮ್, ಈಗ ನವಜಾತ ಶಿಶುವಿನ ಆರೈಕೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ 3ನೇ ಅಲೆ ಬರುತ್ತೆ ಅಂತ, ಅದು ಮಕ್ಕಳಲ್ಲಿ ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಏನಾಗಿದೆ ಅಂದ್ರೆ ಮೈತ್ರಿ, 2ನೇ ಅಲೆಯಲ್ಲಿ ಜನಸಂಖ್ಯೆಗೆ, ಯಾಕೆಂದ್ರೆ 1ನೇ ಅಲೆಯಲ್ಲಿ ನಾವು ಕಟ್ಟುನಿಟ್ಟಾಗಿ ಎಲ್ಲವನ್ನು ಪಾಲಿಸಿದ್ವಿ. ಯಾವಾಗ ನಾವು ಅನ್ಲಾಕ್ ಆದ ತಕ್ಷಣ ಜನರು ತುಂಬಾ ರಿಲ್ಯಾಕ್ಸ್ ಆಗಕ್ಕೆ ಶುರು ಮಾಡ್ಬಿಟ್ರು. ಅನ್ಲಾಕ್ ಆದ ತಕ್ಷಣ ಏನ್ ಅನ್ಕೊಂಡ್ಬಿಟ್ರು ಅಂದ್ರೆ ಕೋವಿಡ್ ಸಂಪೂರ್ಣವಾಗಿ ಹೊರಟೋಗ್ಬಿಟ್ಟಿದೆ ಅಂತ. ಜನಸಾಮಾನ್ಯರ ಅಥವಾ ಸಮುದಾಯದ ನಿರ್ಲಕ್ಷ್ಯದಿಂದ ಏನಾಯ್ತು? ಕೋವಿಡ್ ಸಿಕ್ಕಾಬಟ್ಟೆ ಹರಡ್ಬಿಡ್ತು. ಎಷ್ಟು ಸಿಕ್ಕಾಬಟ್ಟೆ ಹರಡ್ಬಿಡ್ತು ಅಂದ್ರೆ, ಸಮಾಜದಲ್ಲಿ ಅಥವಾ ವಾತಾವರಣದಲ್ಲಿ ವೈರಾಣು, ಮೊದಲು ಏನ್ ನಾವು ಹೇಳ್ತಿದ್ವೋ ಮೂಗಿಂದ ಬರುವ ಒಂದು ಜ್ವಲ್ಲಿಂದ ಹರಡ್ತಾ ಇತ್ತು. ಈಗ ಸುತ್ತಮುತ್ತ ಏರ್ಬೋರ್ನ್ ಅಂತ ಹೇಳ್ತೀವಿ, ಸಮಾಜದಲ್ಲಿ ಎಲ್ಲ ಕಡೆ ವೈರಾಣು ಇರೋದ್ರಿಂದ, ಆಮೇಲೆ ತುಂಬಾ ಜನಕ್ಕೆ ಈ ವೈರಸ್ ಹತ್ಕೊಂಡಿರೋದ್ರಿಂದ ಮಕ್ಕಳಿಗೆ ಈ ವೈರಾಣು ಹತ್ತುತ್ತೆ ಅಂತ ಒಂದು ಅನ್ಕೊಂಡಿದೀವಿ ಅಷ್ಟೇ. ಅದು ಏನಂತಾರೆ, ಒಂದು ನಂಬಿಕೆ ಅದು. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ಕೋವಿಡ್ ಸೂತ್ರವನ್ನು ಮಾತ್ರ ಇನ್ನೂ ಒಂದಷ್ಟು ವರ್ಷ ಬಿಡಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಜನಸಂಖ್ಯೆಯಲ್ಲಿ ಹೆಚ್ಚು ವೈರಾಣು ಇದ್ದು ಮಕ್ಕಳಿಗೆ ನಾವು ಲಸಿಕೆ ಕೊಟ್ಟಿಲ್ಲದೆ ಇರೋದ್ರಿಂದ ಮಕ್ಕಳಲ್ಲಿ 3ನೇ ವೇವಲ್ಲಿ ಹೆಚ್ಚಾಗಿ ಕಂಡು ಬರಬಹುದು ಅಂತ ವದಂತಿ. ಇದು ನಮಗಿನ್ನೂ ಗೊತ್ತಿಲ್ಲ ಸ್ಪಷ್ಟವಾಗಿ. ಮ್ಯಾಮ್, ಈಗ ಮಗುಗೆ ಜ್ವರ ಇದೆ, ಆದ್ರೆ ಅದು ಕೋವಿಡ್ ಇಂದಾನೆ ಅಂತ ಹೇಗೆ ಹೇಳ್ಬೋದು? ಮೊಟ್ಟ ಮೊದಲನೇದಾಗಿ 80% ಮಕ್ಕಳಿಗೆ ರೋಗರಹಿತ, ಇದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಇರಬೇಕು ಅಂದ್ರೆ ಎಸಿಂಪ್ಟಮ್ಯಾಟಿಕ್, ಅವ್ರಿಗೆ ಏನೋ ಕಾಯಿಲೆ ಕಂಡು ಬರೋದಿಲ್ಲ.
ಯಾವ ಸನ್ನಿವೇಶದಲ್ಲಿ ನಾವು ಮಕ್ಕಳನ್ನು ಪರೀಕ್ಷೆ ಮಾಡಿಸ್ತೀವಿ ಅಂದರೆ, ಆ ಮನೆಯಲ್ಲಿ ಯಾರಾದರೂ ಒಬ್ಬರು ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡಿದ್ರೆ, ಅವ್ರು ಯಾವ ಕಾರಣಕ್ಕೆ ಕೋವಿಡ್ ಟೆಸ್ಟ್ ಮಾಡಿರ್ತಾರೆ ಅಂತಂದ್ರೆ ಅವರಿಗೆ ಏನೋ ಒಂದು ಅನುಮಾನ ಬಂದಿರುತ್ತೆ. ಅವ್ರ ಫ್ರೆಂಡೋ ಯಾವುದೋ ಒಂದು ಮದುವೆ ಮನೆಗೆ ಬಂದ್ರೋ, ಮುಂಜಿಗೆ ಹೋಗಿದ್ರೋ, ಎಲ್ಲಿ ಜನ ಸಮುದಾಯ ಜನ ಜಾಸ್ತಿ ಇದ್ರೆ ಅಲ್ಲಿ ಹೋಗಿ ಬಂದರು, ಇಲ್ಲ ನನಗೆ ಯಾಕೋ ಅನಿಸ್ತಾ ಇದೆ ನಾನು ಕೋವಿಡ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಅವ್ರು ಅನಿಸ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡು, ಮನೆಯಲ್ಲಿ ಇರುವ ಪೋಷಕರು ಅಥವಾ ಮನೆಯಲ್ಲಿ ಇರುವ ಹಿರಿಯರು ಯಾರಾದ್ರೂ ಕೋವಿಡ್ ಪಾಸಿಟಿವ್ ಬಂದಿದ್ರೆ, ಟೆಸ್ಟ್ ಪಾಸಿಟಿವ್ ಬಂದಿದ್ರೆ, ಅಥವಾ ಕೋವಿಡ್ ನಂಜಾಗಿ ಆಸ್ಪತ್ರೆಗೆ ಸೇರಿದ್ರೆ, ಅಥವಾ ಇನ್ಯಾರ ಸಂಬಂಧಿಕರಿಗೆ ಕೋವಿಡ್ ಬಂದು ಇವರು ಅವ್ರನ್ನ ಹೋಗಿ ನೋಡ್ಕೊಂಡ್ ಬಂದಿದ್ದಕ್ಕೆ, ಅಥವಾ ಪ್ರಯಾಣ ಮಾಡ್ತಾ ಇದ್ರೆ, ಅಥವಾ ಅವರು ವ್ಯಾಪಾರಸ್ಥರು ಅವರು ಹಿಂಗೆ ಮನೆಯಿಂದ ಆಚೆ ಹೋಗಿ ಜನರ ಸಂಪರ್ಕ ಆಗಿರೋ ವ್ಯಕ್ತಿತ್ವ ಇದ್ದರೆ, ಆ ಸನ್ನಿವೇಶದಲ್ಲಿ ಸಾಮಾನ್ಯ ಜ್ವರ ಯೂಶಲಿ 3 ದಿವಸಕ್ಕೆ ಜಾಸ್ತಿ ದಿವಸ ಇರಲ್ಲ, ಆ ಮಗುಗೆ ಜ್ವರ 3 ದಿವಸಕ್ಕೆ ಮೇಲಿದೆ ಅಂತಂದ್ರೆ ಆ ಮಗುಗೆ ನಾವು ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು. ಮೇಡಮ್, ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೋವಿಡ್ ಲಕ್ಷಣಗಳು ಯಾವುವು? ಸಾಮಾನ್ಯವಾಗಿ ವಿಂಗಡಿಸ್ತೀವಿ ಮಕ್ಕಳನ್ನ. 100 ಜನ ಮಕ್ಕಳಲ್ಲಿ 80 ಜನ ಮಕ್ಕಳಿಗೆ ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ, ರೋಗ ರಹಿತ ಮಕ್ಕಳು. ಈ ಮಕ್ಕಳಲ್ಲಿ ನಮಗೆ ಕಾಯಿಲೆ ಇದೆ ಅಂತ ಅನ್ಸೋದೇ ಇಲ್ಲ. ಮನೆಯಲ್ಲಿ ಯಾರೋ ಒಬ್ರು ಕೋವಿಡ್ ಟೆಸ್ಟ್ ಪಾಸಿಟಿವ್ ಬಂತು, ಅಥವಾ ಅವರಿಗೆ ನಂಜಾಗಿತ್ತು, ಅಥವಾ ಅವರ ಒಂದು ವ್ಯವಹಾರಿಕ ಅವರು ಭಾಳ ಹೊರಗೆ ಹೋಗೋದು, ಜನರನ್ನ ಭೇಟಿ ಮಾಡೋ ಅಂತ ಒಂದು ವ್ಯಕ್ತಿತ್ವ ಹೊಂದಿರುವ ಮನೆಯಲ್ಲಿ ಅವರಿಗೆ ಅನಿಸಿದ್ರೆ ಅವಾಗ ನಾವು ಮಗುಗೆ ಆ ಕೋವಿಡ್ ಟೆಸ್ಟ್ ಮಾಡಿದಾಗ ಅವಾಗ ಪಾಸಿಟಿವ್ ಬಂದಿದೆ. ಸೊ ಇದು ಎಸಿಂಪ್ಟಮ್ಯಾಟಿಕ್ ಅಂತ. ಸೊ ಆ ಮಕ್ಕಳಲ್ಲಿ ಯಾವುದು ರೋಗ ಲಕ್ಷಣ ಇರಲಿಲ್ಲ. ಅದಾದ ನಂತರ ಸೌಮ್ಯ ಲಕ್ಷಣವಿರುವ ಮಕ್ಕಳು ಅಂತ ಹೇಳ್ತೀವಿ, ಇದಕ್ಕೆ ನಾವು ಮೈಲ್ಡ್ ಡಿಸೀಸ್ ಅಂತ. ಈ ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಇರುತ್ತೆ, ಇದಷ್ಟೇ ಇರುತ್ತೆ. ಈ ಕೋವಿಡ್ ಸನ್ನಿವೇಶದಿಂದ ಈ ಮಕ್ಕಳಿಗೂ ನಾವು ಕೋವಿಡ್ ಟೆಸ್ಟ್ ಮಾಡಿಸ್ತೀವಿ. ಮಾಡ್ರೇಟ್ ಅಂತಂತಂದ್ರೆ ಈ ಒಂದು ಜ್ವರ, ಕೆಮ್ಮು, ನೆಗಡಿ ಮುಂದುವರೆದ್ಬಿಟ್ಟು ಮಗುಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಉಸಿರಾಟ ಜಾಸ್ತಿ ಆಗುತ್ತೆ. ಸೊ ಸಾಮಾನ್ಯವಾಗಿ ನವಜಾತ ಶಿಶು ಅಂದರೆ ಹುಟ್ಟಿದ ಮಗುವಿಂದ 2 ತಿಂಗಳ ಮಗುವರೆಗೂ ಉಸಿರಾಟ 60 ಸಲ, 1 ನಿಮಿಷಕ್ಕೆ 60 ಸಲ ಆದರೆ, 2 ತಿಂಗಳಿಂದ 1 ವರ್ಷದ ಮಗುಗೆ ಉಸಿರಾಟ 50 ಸಲ ಇರುತ್ತೆ. 1 ವರ್ಷದಿಂದ 5 ವರ್ಷದ ಮಕ್ಕಳಲ್ಲಿ ಉಸಿರಾಟ 40 ಸಲ ಇರುತ್ತೆ. ಇದು ನಾರ್ಮಲ್, ಸಹಜವಾದದ್ದು. ಇದಕ್ಕಿಂತ ಹೆಚ್ಚಾಗಿ ಕಂಡು ಬಂದರೆ ಇದು ಮಗುವಿಗೆ ಕೋಶದಲ್ಲಿ ತೊಂದರೆ. ನಾವು ಹಿಂದೆ ಏನು ನಿಮೋನಿಯಾ ಕಾಯಿಲೆ ಅಂತಿದ್ವೋ ಅದು ನಿಮೋನಿಯಾ ಕಾಯಿಲೆ ಎಂದು ಪರಿಗಣಿಸ್ತೀವಿ. 5 ವರ್ಷದ ಮೇಲಿರೋ ಮಕ್ಕಳಿಗೆ ಉಸಿರಾಟ 30ಕ್ಕಿಂತ ಹೆಚ್ಚಾಗಿ ಕಂಡು ಬಂದರೆ ಅದು ನಿಮೋನಿಯಾ ಕಾಯಿಲೆ ಅಂತ ಹೇಳ್ತೀವಿ. ಇದು ಮಧ್ಯಮ ವರ್ಗದ ಕಾಯಿಲೆ. ಆಮೇಲೆ ತೀವ್ರವಾಗಿ ಇರುವ ಕೋವಿಡ್ ಅಂತಂದರೆ ಈ ಮಕ್ಕಳಲ್ಲಿ ಕಾಯಿಲೆ ಇನ್ನೂ ತೀವ್ರವಾಗಿದ್ದರೆ ಮಗು ಉಸಿರಾಡಕ್ಕೆ ಕಷ್ಟಪಡುತ್ತೆ. ಆಮೇಲೆ ಮಗುಗೆ ಪಕ್ಕೆ ಹೇಳ್ತಾ ಆಗುತ್ತೆ, ಮೂಗಿನ ನಾಳೆ ಹೊಡ್ಕೊಳ್ಳುತ್ತೆ, ಗಾಳಿಗೆ ಹೋಗ್ಬೇಕಾರೆಲ್ಲ ಗ್ರಂಟಿಂಗ್ ಅಂತ ಇರುತ್ತೆ ಮಗು. ಆಮೇಲೆ ಮಗುದು ಕೈ ಮುಟ್ಟಿದಾಗ ತಣ್ಣಗಿರುತ್ತೆ. ಆಮೇಲೆ ಮಗು ಒಂದ ಮಾಡ್ಬೇಕಾದ್ರೆ ಒಂದ ಬರೋದಿಲ್ಲ, ಮಗುಗೆ ನಿರ್ಜಲ ಸ್ಥಿತಿಗೆ ಹೊರಟೋಗ್ಬಿಡ್ತಾರೆ. ಆಮೇಲೆ ತಾಯಿ ಹಾಲು ಕುಡ್ಸೋಕೆ ಹೋಗಿದ್ರೆ ಅಥವಾ ನೀರು ಕುಡ್ಸೋಕೆ ಹೋದ್ರೆ ಮಗು ಕುಡಿಯೋದಿಲ್ಲ. ಇದು ತೀವ್ರ ಸನ್ನಿವೇಶದಲ್ಲಿ ಆಗುವ ಕೋವಿಡ್. ಇದಲ್ಲದೆ ಈಗ ಒಂದು ಹೊಸದು ಬಂದಿದೆ, ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಂತ. ಈ ಮಕ್ಕಳು 4 ರಿಂದ 6 ವಾರದ ಹಿಂದೆ ರೋಗ ಚಿಹ್ನೆ ಇಲ್ಲದೆ ಇರೋ ಎಸಿಂಪ್ಟಮ್ಯಾಟಿಕ್ ಕೋವಿಡ್ ಬಂದಿದೆ ಅಂತ ನಾವು ಈಗ ಊಹೆಗಳು. ಈ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ 3 ದಿವಸಕ್ಕಿಂತ ಹೆಚ್ಚು ಜ್ವರ, ಅಂದರೆ 5 ದಿವಸಕ್ಕೂ ಮುಂದೆ ಜ್ವರ ಮುಂದುವರೆದ್ರೆ, ಆಮೇಲೆ ಕಣ್ಣು ಕೆಂಪಗಾದರೆ, ಕಣ್ಣಲ್ಲಿ ನೀರು ಬರೋದಿಲ್ಲ, ತುಟಿ ಮತ್ತು ಬಾಯಿ ಎಲ್ಲ ಒಣಗೋದಂಗಾಗಿರುತ್ತೆ, ಅಥವಾ ತುಟಿ ಮತ್ತು ನಾಲ್ಗೆ ಎಲ್ಲ ಬಿಳಿಚ್ಕೊಂಡಿರುತ್ತೆ, ಕೆಂಪಗಿರುತ್ತೆ ಅಥವಾ ನೀಲಿಗಿರುತ್ತೆ, ಅಥವಾ ತುಟಿ ಮತ್ತು ಬಾಯಿ ಊತ ಬಂದಿರುತ್ತೆ. ಈ ಸನ್ನಿವೇಶದಲ್ಲಿ ಮಿಸ್ಸಿ ಅಂತ ನಾವು ಅನ್ಕೊಂತೀವಿ. ಪ್ರತಿ 100 ಮಕ್ಕಳಲ್ಲಿ ಈಗ ನಾವು ಬಂದಿರುವ ಅಂಶಗಳ ಪ್ರಕಾರ 2 ಮಕ್ಕಳಿಗೆ ಈ ಮಿಸ್ಸಿ ಅನ್ನೋ ಕಾಯಿಲೆ ಬರುತ್ತೆ. ಈ ಮಿಸ್ಸಿ ಕಾಯಿಲೆ ಭಾಳ ತೀವ್ರವಾದ ಕಾಯಿಲೆ. ಈ ಸನ್ನಿವೇಶ ಇದ್ದಾಗ ದಯಮಾಡಿ ಮಕ್ಕಳನ್ನು ತುರ್ತಾಗಿ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು ಅಂತ ನಿಮ್ಮೆಲ್ಲರೂ ವಿನಂತಿಸುತ್ತೇನೆ. ಮೇಡಮ್, ನೀವು ಹೇಳ್ದಂಗೆ ಕೋವಿಡ್ ಕಾಯಿಲೆ ತೀವ್ರವಾದಾಗ ಅಷ್ಟೇ ಆಸ್ಪತ್ರೆಗೆ ದಾಖಲೆ ಮಾಡಬೇಕಾಗುತ್ತೆ.
ಸೊ ಸೌಮ್ಯ ವರ್ಗ ಅಥವಾ ಮೈಲ್ಡ್ ಕ್ಯಾಟಗರಿ ಕೋವಿಡ್ ಇರುವ ಮಕ್ಕಳನ್ನ ಮನೆಯಲ್ಲೇ ನೋಡ್ಕೊಳ್ಬಹುದಾ? ಮನೇಲಿ ನೋಡ್ಕೊಬಹುದು ಅಂದ್ರೆ ಏನೆಲ್ಲ ಜಾಗೃತ ಕ್ರಮಗಳನ್ನ ನಾವು ವಹಿಸ್ಬೇಕಾಗುತ್ತೆ? ಈಗ ಏನಾಗ್ತಾ ಇದೆ ಅಂತಂದ್ರೆ, ಈಗ 2ನೇ ಅಲೆಯಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಕೋವಿಡ್ ರೋಗ ಹರಡ್ಬಿಡ್ತು. ಆ ರೋಗಿಗಳಿಗೆ ಆಸ್ಪತ್ರೆ ವ್ಯವಸ್ಥೆಯಲ್ಲಿ ಅವರಿಗೆ ಹಾಸಿಗೆ ಸಿಗ್ದಂಗೆ, ಆಕ್ಸಿಜನ್ ಸಿಗ್ದಂಗೆ ತೊಂದರೆಗೆ ಗುರಿಯಾದರು. ಹಾಗಾಗಿ ಆಮೇಲೆ ತುಂಬ ಮರಣನೂ ಹೊಂದಿದ್ರು. ಯಾಕೆಂದ್ರೆ ಅವರು ತಡವಾಗಿ ಆಸ್ಪತ್ರೆಗೆ ಬಂದರು. ಆದರೆ ಮಕ್ಕಳಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ, ಮಕ್ಕಳಲ್ಲಿ ಈ ತೀವ್ರತೆ ಹೆಚ್ಚು ಕಂಡು ಬರೋದಿಲ್ಲ. ಸೊ ದಯವಿಟ್ಟು ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ತೀವ್ರವಾಗಿರೋ ಕೋವಿಡ್ ಕಂಡು ಬಂದಿರೋದು 10 ವರ್ಷದ ಕೆಳಗಿರೋ ಮಕ್ಕಳಿಗೆ. ಭವಿಷ್ಯ 9% ಪ್ರತಿ 100 ಮಕ್ಕಳಲ್ಲಿ 9 ಮಕ್ಕಳಲ್ಲಿ ಮಧ್ಯಮ ವರ್ಗ ಮತ್ತು ತೀವ್ರ ವರ್ಗವಾಗಿರುವ ಕೋವಿಡ್ ಕಂಡು ಬಂದಿದೆ. ಸೊ ಅಂಥ ಸನ್ನಿವೇಶವನ್ನು ನಾವು ತಲುಪೋದು ಬೇಡ. ಶುರುವಲ್ಲೇ ತಾಯಂದರು ಬುದ್ಧಿವಂತರಾಗಬೇಕು. ಏನಕ್ಕೆ ಬುದ್ಧಿವಂತರಾಗಬೇಕು? ತಾಯಂದರಿಗೆ ಮಕ್ಕಳಿಗೆ ಸಹಜವಾಗಿ 5 ವರ್ಷ ಕೆಳಗಿರೋ ಮಕ್ಕಳಿಗೆ 5 ರಿಂದ 8 ಸಲ ವೈರಲ್ ಫೀವರ್, ವೈರಾಣು ಜ್ವರ ಬರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಕೋವಿಡ್ ಒಂದು ವೈರಾಣು ಜ್ವರ. ಆದರೆ ಕೋವಿಡ್ ಅಂತ ಯಾವಾಗ ಹೇಳ್ತೀವಿ? ಜ್ವರ 3 ದಿವಸಕ್ಕಿಂತ ಹೆಚ್ಚಾಗಿದ್ರೆ, ಜ್ವರ ಕಮ್ಮಿ ಆಗದೆ ಇದ್ದಿದ್ರೆ, ಅಂಥ ಸನ್ನಿವೇಶದಲ್ಲಿ ತಾಯಿಯಂದರು 3 ದಿವಸ ದಿನಕ್ಕೆ 3 ಟೈಮು ಈ ನಾನು ಹೇಳೋ ಒಂದೊಂದನ್ನು ಆಶಾ ಕಾರ್ಯಕರ್ತೆ ಮೂಲಕ ಆ ಮಗು ಮೇಲೆ ನಿಗಾ ಇಡಬೇಕು. ಏನಪ್ಪ ನೋಡ್ಕೋಬೇಕು? ಮಗುಗೆ ಜ್ವರ ಇದೆಯಾ ಅಂತ ನೋಡಬೇಕು. ಆಮೇಲೆ ಉಸಿರಾಟ ಜೋರಾಗಿ ಮಾಡ್ತಾ ಇದೆಯಾ, ಪಕ್ಕೆ ಎಳಿತಾ ಇದೆಯಾ, ಅಂತ, ಅದು ಗ್ರಂಟಿಂಗ್ ಅಂತ ನಾವು ಹೇಳ್ತೀವಿ. ಅಥವಾ ಈ ಮೂಗಿನ ನಾಳ ಹಿಂಗೆ ಹೊಡ್ಕೊತಾ ಇರುತ್ತೆ, ನೇಸಲ್ ಫ್ಲೇರಿಂಗ್ ಅಂತ ಹೇಳ್ತೀವಿ. ಅಥವಾ ತುಟಿ ನೀಲಿ ಆಗುತ್ತೆ. ಸೊ ಇದನ್ನೆಲ್ಲ ತಾಯಂದ್ರು ಮನೇಲೆ ಚಾರ್ಟಿಂಗ್ ಮಾಡಬೇಕು. ಸೊ ಮೊಟ್ಟ ಮೊದಲನೇ ಟೆಂಪ್ರೇಚರ್ ನೋಡಬೇಕು, ಆಮೇಲೆ ರೆಸ್ಪಿರೇಟರಿ ರೇಟ್ ನೋಡಬೇಕು, ಆಮೇಲೆ ಪಲ್ಸ್ ರೇಟು ಆಶಾ ಕಾರ್ಯಕರ್ತೆ ಬಂದು ನೋಡ್ತಾಳೆ. ಪಲ್ಸ್ ರೇಟು ನಮಗೆ ಮಗು ನಂಜಿಂದ ಸೆಪ್ಟಿಕ್ ಶಾಕ್ ಅಂತ ಹೇಳ್ತೀವಿ, ಅಥವಾ ಮಗುಗೆ ನಿರ್ಜಲ ಪರಿಸ್ಥಿತಿಯಲ್ಲಿದ್ದಾಗ ಗೊತ್ತಾಗುತ್ತೆ. ಆಮೇಲೆ 4ನೇದು ತಾದಿಯವರ ಹತ್ರ ಮಗುವಿನ ಆಮ್ಲಜನಕದ ಕೊರತೆ ಇದೆಯಾ ಅಂತ ಒಂದು ಇನ್ಸ್ಟ್ರೂಮೆಂಟ್ ನಾವು ಹೇಳ್ತೀವಿ, ಅದಕ್ಕೆ ಆಕ್ಸಿಮೀಟರ್, ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳ್ತೀವಿ. ಅವರು ಅದನ್ನು ನೋಡಿ ಗುರುತಿಸ್ತಾರೆ. 94ಕ್ಕಿಂತ ಕೆಳಗಿದ್ರೆ ಈ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಮತ್ತೆ ಮಗುಗೆ ಜ್ವರ ಅಲ್ಲದೆ ಇನ್ಯಾವುದಾರ ರೋಗ ಚಿಹ್ನೆಗಳಿದ್ರೆ, ವಾಂತಿ, ಬೇದಿ, ಹೊಟ್ಟೆ ನೋವು, ಮೈ ಮೇಲೆ ದದ್ರೆ, ಈ ಥರದ್ದೆಲ್ಲ ಇದ್ರೆ ಈ ಮಕ್ಕಳನ್ನು ಸಹಿತ ನಾವು ಆಶಾ ಕಾರ್ಯಕರ್ತೆ ಹತ್ರ ಚರ್ಚೆ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕಾಗುತ್ತೆ. ಇದೆಲ್ಲ ಮನೇಲೆ ತಾಯಂದ್ರು ಮಾಡಬೇಕಾಗತ್ತೆ. ಈ ಥರ ಕಾಯಿಲೆ ಅಂದರೆ ತಾಯಂದ್ರು ಮಕ್ಕಳಲ್ಲಿ ಕೆಲವು ಮಕ್ಕಳಿಗೆ ಬುದ್ಧಿಮಂದತೆ ಇರೋ ಮಕ್ಕಳು, ಸೆರಿಬ್ರಲ್ ಪ್ಯಾಲ್ಸಿ ಇರೋ ಮಕ್ಕಳು, ಮತ್ತೆ ಇತರ ಕಾಯಿಲೆಗಳಿರೋ ಮಕ್ಕಳಿಗೆ ಅದನ್ನು ಅವರು ದಾಖಲಿಸಿಬಿಟ್ಟು 3 ದಿವಸ 3 ಸಲ ಮಾಡಬೇಕು. ಒಂದು ಟೈಮಲ್ಲಿ ಆಶಾ ಕಾರ್ಯಕರ್ತೆಯ ಸಹಾಯದಿಂದ ಈ ಮಾನಿಟರಿಂಗ್ ಚಾರ್ಟ್ನನ್ನು ಪಾಲಿಸಬೇಕು. ಮೇಡಮ್, ನೀವು ಹೇಳ್ದಂಗೆ ಮಕ್ಕಳಲ್ಲಿ ಕೋವಿಡ್ ಮೈಲ್ಡ್ ಕ್ಯಾಟಗರಿ ಅಥವಾ ಸೌಮ್ಯ ಲಕ್ಷಣಗಳಷ್ಟೇ ಕಂಡು ಬರುತ್ತೆ. ಸೊ ಗಾಬರಿ ಆಗೋ ಅಥವಾ ಚಿಂತೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಯಾವಾಗ ತೀವ್ರವಾಗುತ್ತೆ, ಯಾವ್ಯಾವ ಲಕ್ಷಣಗಳು ಕಂಡು ಬರುತ್ತೆ ತೀವ್ರವಾದಾಗ ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಸೊ ಇವೆಲ್ಲವನ್ನ ನಾವು ಪಾಲಿಸ್ಕೊಂಡು ಬರ್ತಾ ಇದ್ರೆ, ಸೊ ಯಾವಾಗ ತೀವ್ರ ಆಗತ್ತೆ ಅಂತ ಕಂಡು ಹಿಡಿದು ಮಗುನ ತಕ್ಷಣ ಆಸ್ಪತ್ರೆಗೆ ಶುರುವಲ್ಲೇ, ಇನ್ನು ತೀವ್ರ ಸ್ಥಿತಿಗೆ ಹೋಗ್ದಾಗ್ಲೇ ಕಂಡು ಹಿಡಿದ್ಬಿಡ್ದು. ಕೆಲವು ಸಲ ತಾಯಂದ್ರು ಹೇಳ್ತಾರೆ, ನನ್ನ ಮಗು ಯಾಕೋ ಯಾವಾಗಲೂ ಚಟುವಟಿಕೆ ಆಗಿತ್ತು ಮೇಡಮ್, ಇವತ್ತು ಯಾಕೋ ಚಟುವಟಿಕೆನೇ ಇಲ್ಲ, ಯಾಕೋ ಅಂತ ಆಲಸ್ಯ ಇದೆ, ಪ್ರಜ್ಞೆನೇ ಇಲ್ದಂಗಿದೆ, ಮಗು ಕೈಕಾಲು ಆಡಿಸ್ತಿಲ್ಲ, ಮುಟ್ಟಿದ್ರೆ ಯಾಕೋ ಮಗು ತಣ್ಣಗಿದೆ, ಹಾಲು ಕುಡ್ಸಕ್ಕೆ ಹೋದ್ರೆ ಹಾಲು ತಗೊಂತಿಲ್ಲ ಅಂತ ಹೇಳಿದ್ರೆ, ತಾಯಂದ್ರಿಗೆ ತಮ್ಮ ಮಕ್ಕಳ ಆರೋಗ್ಯ ಮತ್ತು ಆರೈಕೆ ಬಗ್ಗೆ ಭಾಳ ಗಂಭೀರವಾಗಿ ಗಮನಿಸ್ತಾರೆ. ಸೊ ತಾಯಿ ಏನಾದರೂ ಹೇಳಿದ್ರೆ ತಕ್ಷಣ ನಮ್ಮ ಆಶಾ ಕಾರ್ಯಕರ್ತೆ ಹತ್ರ ಆ ಮಗನ ತಪಾಸಣೆ ಮಾಡಿಸಿ ಅವಳು ಡಿಸಿಷನ್ ತಗೊತಾಳೆ. ಇಲ್ಲ ಅವ್ರಿಗೆ ಬೇಡ, ನಾವು ಆಸ್ಪತ್ರೆಗೆ ಬರ್ತೀವಿ ಅಂದರೆ ಸದಾಕಾಲ ನಮ್ಮ ಆಸ್ಪತ್ರೆ ಹೊರರೋಗ ವಿಭಾಗ ತೆರೆದಿರುತ್ತೆ ಮತ್ತು ತುರ್ತು ಚಿಕಿತ್ಸೆ ವಿಭಾಗ ತೆರೆದಿರುತ್ತೆ. ದಯವಿಟ್ಟು ಬನ್ನಿ. ಯಾಕೆ ರೋಗನ ಶುರುವಲ್ಲೇ ನಾವು ಪತ್ತೆ ಹಚ್ಚಿದ್ರೆ ಆ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ಕೊಟ್ಬಿಟ್ಟು ಬದುಕಿಸ್ಬೋದು. ಮೇಡಮ್, ನೀವು ಹೇಳ್ದಂಗೆ 2% ಕಡಿಮೆಯಷ್ಟು ತೀವ್ರವಾಗುವ ಸಾಧ್ಯತೆ ಇದೆ ಕೋವಿಡ್ ಕಾಯಿಲೆ ಮಕ್ಕಳಲ್ಲಿ. ಸೊ ಇವಾಗ ಯಾವ ಮಕ್ಕಳಲ್ಲಿ ಕೋವಿಡ್ ಕಾಯಿಲೆ ತೀವ್ರವಾಗುವ ಸಾಧ್ಯತೆ ಇದೆ? ಮೊಟ್ಟ ಮೊದಲನೆಯದಾಗಿ ನವಜಾತ ಶಿಶು, ಎರಡನೆಯದಾಗಿ ಮಕ್ಕಳಿಗೆ ಇತರ ಕಾಯಿಲೆಗಳಿದ್ರೆ, ಈಗಾಗಲೇ ಪಾಪ
ಪ್ರತಿ 100 ಮಕ್ಕಳಲ್ಲಿ 5ರಿಂದ 10 ಮಕ್ಕಳಲ್ಲಿ ಹೇಗೆ ವಯಸ್ಕರಿಗೆ ನಾವು ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವೋ ಹಾಗೆ ಮಕ್ಕಳಲ್ಲೂ ದೀರ್ಘ ಕಾಯಿಲೆ ಇರುತ್ತೆ. ಹುಟ್ಟಿದಾಗ್ಲಿಂದ ಬಂದಿರೋ ಕೆಲವು ಕಾಯಿಲೆಗಳಿದೆ ಮಕ್ಕಳಿಗೆ. ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ, ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಕಾಯಿಲೆ, ಕೂರಲು ಆಸ್ತಮಾ ಕಾಯಿಲೆ, ಆಮೇಲೆ ಹೃದ್ರೋಗ ಕಾಯಿಲೆ, ಮೂತ್ರಪಿಂಡ ಕಾಯಿಲೆ. ಈ ಕಾಯಿಲೆಗಳು ಮತ್ತು ಥ್ಯಾಲಸೀಮಿಯಾ ಅಂತ ಹೇಳ್ತೀವಿ ಮೈತ್ರಿ, 3 ತಿಂಗಳಿಗೊಂದ್ಸಲ ಈ ಮಕ್ಕಳಿಗೆ ನಾವು ರಕ್ತ ಹಾಕಬೇಕು. ಈ ಕಾಯಿಲೆ ಹುಟ್ಟಿದಾಗಲಿಂದ ಈ ಕಾಯಿಲೆ ಇರೋ ಮಕ್ಕಳಿಗೆ ಇವರು ಒಂದು ವಿಶೇಷ ಗುಂಪಿಗೆ ಸೇರಿರ್ತಾರೆ. ಈ ಮಕ್ಕಳಿಗೆ ಕೋವಿಡ್ ಬಂದರೆ ಇವರಿಗೆ ಭಾಳ ಬೇಗ ಮಧ್ಯಮ ಮತ್ತು ತೀವ್ರ ಸ್ಟೇಜ್ಗೆ ಹೊರಟೋಗ್ಬಿಡ್ತಾರೆ. ಸೊ ಅದಕ್ಕಾಗಿ ನಾವು ಈ ಮಕ್ಕಳಲ್ಲಿ ವಿಶೇಷ ಗಮನ, ಎಲ್ಲ ಮಕ್ಕಳಲ್ಲೂ ನಾವು ವಿಶೇಷ ಗಮನ ಇಡಬೇಕು. ಆದರೆ ಈ ಮಕ್ಕಳಲ್ಲಿ ವಿಶೇಷವಾಗಿ ಗಮನ ಇಟ್ಕೊಂಡು ಇವರನ್ನು ಆದಷ್ಟು, ಯಾಕೆಂದರೆ ಲಾಕ್ಡೌನ್ ವೇಳೆಯಲ್ಲಿ ನೀವು ಆ ಮಕ್ಕಳ ತಪಾಸಣೆ ಆಮೇಲೆ ವೈದ್ಯ ಉಪಚಾರವೆಲ್ಲ ನಡೆದಿರಲ್ಲ. ಹಾಗಾಗಿ ಲಾಕ್ಡೌನ್ ತೆಗೆದಿರೋದ್ರಿಂದ ಈ ಮಕ್ಕಳನ್ನು ನೀವು ತಪಾಸಣೆಗೆ ವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕಾಗುತ್ತೆ. ಸೊ ಮೇಡಮ್, ನೀವು ಹೇಳ್ದಂಗೆ ದೀರ್ಘಕಾಲದಿಂದ ಯಾವುದಾದ್ರೂ ರೋಗ ಇದ್ದಿರೋ ಮಕ್ಕಳಲ್ಲಿ ಕೋವಿಡ್ ತೀವ್ರವಾಗುವ ಸಾಧ್ಯತೆ ಇದೆ. ಸೊ ಈಗ ಮಕ್ಕಳು ಅಂದ್ರೆ 5 ವರ್ಷಕ್ಕಿಂತ ಕೋವಿಡ್ ತೀವ್ರವಾಗಿ ಸಾಧ್ಯತೆ ಅಂತ ಅನ್ನೋದಕ್ಕಿಂತ ಹೇಗೆ ಅಡಲ್ಟ್ಸ್ಗೆ ಕೋಮಾರ್ಬಿಡಿಟೀಸ್ ಅಂತ, ಡಯಾಬಿಟೀಸು, ಆಸ್ತಮಾ, ಮೂತ್ರಪಿಂಡ ಕಾಯಿಲೆ ಅದು ಕೋಮಾರ್ಬಿಡಿಟೀಸ್. ಸೊ ಕೋಮಾರ್ಬಿಡಿಟೀಸ್ ಹೇಗೆ ವಯಸ್ಕರಲ್ಲಿ ತೀವ್ರತೆಗೆ ಗುರಿ ಮಾಡುತ್ತೋ ಅದೇ ಥರ ಮಕ್ಕಳಲ್ಲಿ ಮಾಡುತ್ತೆ. ಆಮೇಲೆ ದೀರ್ಘ ಕಾಯಿಲೆ ಇರೋ ಮಕ್ಕಳಿಗೆ ಲಾಕ್ಡೌನ್ ಸಮಸ್ಯೆ ಇದ್ದಾಗಲಿಂದ ಅವರು ಆಸ್ಪತ್ರೆಯಲ್ಲಿ ಹೋಗಿ ಮಗುವಿನ ರೊಟೀನ್ ಚೆಕಪ್, ನಾವೇನಂತ ಹೇಳ್ತೀವಿ ಸಹಜ ಚೆಕಪ್ಗಳೆಲ್ಲ ತಪ್ಪಿಸಿದ್ರೆ ಅದನ್ನೆಲ್ಲ ಮತ್ತೆ ಮುಂದುವರಿಸಿ ಅಂತ ಹೇಳಕ್ ಇಷ್ಟ. ಮುಂಚೆನೆ ಆಸ್ತಮಾ, ಡಯಾಬಿಟಿಸ್ ಆ ತರ ರೋಗಗಳಿದ್ದಾಗ ಸ್ವಲ್ಪ ಜಾಸ್ತಿ ಜಾಗೃತ ಕ್ರಮಗಳನ್ನ ಪಾಲಿಸಬೇಕಾಗುತ್ತೆ. ತೀರಾ ಗಾಬರಿ ಆಗೋ ನೆಸೆಸಿಟಿ ಇರಲ್ಲ. ಈಗ ಮ್ಯಾಮ್, 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿರೋ ಮಕ್ಕಳಲ್ಲಿ ಅವರು ಮಾಸ್ಕ್ ಧರಿಸ್ಬೇಕಾಗತ್ತಾ? ಇತ್ತೀಚೆಗೆ ಬಂದಿರುವ ಮಾರ್ಗಸೂಚಿ ಪ್ರಕಾರ 5 ವರ್ಷದ ಕೆಳಗಿರೋ ಮಕ್ಕಳಿಗೆ ಮಾಸ್ಕ್ ಧರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಕ್ಕಳ ಸ್ವಯಂ ಸಂಸ್ಥೆ ಸಂಘದಿಂದ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ 2 ವರ್ಷದ ಮಕ್ಕಳಿಗೆ ಫೇಸ್ ಶೀಲ್ಡ್ ಹಾಕಿ, 5 ವರ್ಷದ ಮಕ್ಕಳಿಗೆ ಮಾಸ್ಕ್ ಹಾಕಿ ಅಂತ. 5 ವರ್ಷದ ಮೇಲ್ಪಟ್ಟ ಮಕ್ಕಳು ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳೇಬೇಕು. ಸೊ ನನ್ನ ವೈಯಕ್ತಿಕ ಅನಿಸಿಕೆ ಏನು ಅಂದರೆ, ಈಗ 15 ತಿಂಗಳು ಮಕ್ಕಳು 5 ವರ್ಷದ ಕೆಳಗಿಂದ 2 ವರ್ಷದಿಂದ 5 ವರ್ಷದ ಕೆಳಗಿರೋ ಮಕ್ಕಳೆಲ್ಲ ಮಾಸ್ಕ್ ಹಾಕ್ಕೊಂಡಿದ್ರು, ಅದನ್ನು ಮುಂದುವರಿಸಲಿ. 2 ವರ್ಷದ ಮಕ್ಕಳಿಗೆ ಮಾಸ್ಕ್ ಹಾಕ್ಕೊಳಕ್ಕೆ ಬರಲ್ಲ, ಅವರಿಗೆ ಫೇಸ್ ಶೀಲ್ಡ್ ಬಳಸಿ ಅಂತ ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 2 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳು ಫೇಸ್ ಶೀಲ್ಡ್ ಅನ್ನು ಉಪಯೋಗಿಸ್ಬೇಕಾಗತ್ತೆ, ಹಾಗೂ 5 ವರ್ಷದಿಂದ ಕಡಿಮೆ ಇದ್ರೂ ಮಕ್ಕಳು ಮಾಸ್ಕ್ ಹಾಕೋದೇ ಉತ್ತಮ. ಸೊ ಈಗ ಮ್ಯಾಮ್, ಮಾಸ್ಕ್ ಅಂದಾಗ ಸರ್ಜಿಕಲ್ ಮಾಸ್ಕ್ ಬರುತ್ತೆ, N95 ಅಂತ ಬರುತ್ತೆ, ಅಥವಾ ಬಟ್ಟೆ ಮಾಸ್ಕ್ ಬರುತ್ತೆ. ಸೊ ಮಕ್ಕಳಲ್ಲಿ ಯಾವ ಮಾಸ್ಕ್ ಯಾವಾಗ ಹಾಕಬೇಕು, ಆಮೇಲೆ ಹೇಗೆ ತ್ವಜ ಮಾಡಬೇಕು ಆ ಮಾಸ್ಕ್ ಅನ್ನು ಒಂದು ಸ್ವಲ್ಪ ಹೇಳಿ. ಸಮುದಾಯದಲ್ಲಿ ನಾನು ಹೇಳೋದೇನು ಅಂತಂದರೆ, ಬಟ್ಟೆ ಮಾಸ್ಕ್ 3 ರಿಂದ 4 ಲೇಯರು ಇರುವ ಬಟ್ಟೆ ಮಾಸ್ಕು ವಾಷಬಲ್ ಮಾಸ್ಕು. ಒಂದು ಮಾಸ್ಕ್ನ 8 ಗಂಟೆಗಿನ್ನ ಜಾಸ್ತಿ ಬಳಸಬೇಡಿ. ಯಾಕೆಂದರೆ ಆ ಮಾಸ್ಕಲ್ಲಿರೋ ಯಾವ ಅಂಶದಿಂದ ಬ್ಲ್ಯಾಕ್ ಫಂಗಸ್ಸು, ನಾವೆಲ್ಲ ಹೆದರ್ಕೊಂಡಿದ್ವಲ್ವಾ ಹೋದ ತಿಂಗಳೆಲ್ಲ ಎಷ್ಟೊಂದು ಜನಕ್ಕೆ ಬ್ಲ್ಯಾಕ್ ಫಂಗಸ್ ಅಂತೆಲ್ಲ ಬಂತು. ಸೊ ಆ ಫಂಗಸ್ಗಳು ಆ ತ್ಯಾವ ಅಂಶದಲ್ಲಿ ಬೆಳೆಯುತ್ತೆ. ಆಮೇಲೆ ಮಾಸ್ಕ್ ಬಳಸ್ಬೇಕಾದ್ರೆ ಯಾವ ಕಾರಣಕ್ಕೂ ಮುಂದೆ ಅಥವಾ ಹಿಂದೆ ಮುಟ್ಟಬೇಡಿ. ಯಾಕೆ ಅಂತಂದರೆ ಮುಂದೆ ಏನಾಗುತ್ತೆ ಅಂದರೆ ಇರುವ ವೈರಾಣು ಮುಂದ್ಗಡೆಯಿಂದ ಫಿಲ್ಟರ್ ಆಗುತ್ತಾ ಇರುತ್ತೆ. ನನ್ನ ವೈರಾಣು ಅಕಸ್ಮಾತ್ ನನ್ನಲ್ಲಿ ಕೋವಿಡ್ ವೈರಾಣು ಇದ್ರೆ ಆ ವೈರಾಣು ಇಲ್ಲಿಂದ ಹೋಗುತ್ತೆ. ಸೊ 2 ಸರ್ಫೇಸಲ್ಲಿ ವೈರಾಣು ಇರುತ್ತೆ. ಸೊ ಮಾಸ್ಕ್ನ ಬಳಸ್ಬೇಕಾದ್ರೆ ನೀವು ಹಿಂಗೆ ಮುಂದೆ ಹಿಂದೆ ಮುಟ್ಬೇಡಿ, ಹಿಂಗೆ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಮಾಸ್ಕ್ನ ಎಷ್ಟೋ ಸನ್ನಿವೇಶದಲ್ಲಿ ಹಿಂಗೆ ಕೆಳಗಿಟ್ಬಿಟ್ಟು ತಿನ್ನಕ್ಕೆ ನೋಡ್ತಾರೆ, ಇಲ್ಲ ಮಾಡ್ತಾರೆ. ಈ ಭಾಗದಲ್ಲಿ ಇರುವ ರೋಗಾಣುಗಳು ನಿಮ್ಮ ನೆಕ್ಕಿಗೆಲ್ಲ ಹತ್ಬಿಟ್ಟು ಕಾಯಿಲೆಗೆ ಗುರಿಯಾಗುತ್ತೆ. ಸೊ ಮಾಸ್ಕ್ ತೆಗಿಬೇಕಾದ್ರೆ ಸಂಪೂರ್ಣವಾಗಿ ತೆಗೀರಿ. ಸಮುದಾಯದಲ್ಲಿದ್ದಾಗ ಮಾಸ್ಕ್ ತಿನ್ನೋದು, ಟೀ ಕುಡಿಯೋದು ಎಲ್ಲ ಮಾಡಬೇಡಿ. ಆಮೇಲೆ ಮಾಸ್ಕ್ನ ತೊಗೊಂಡು ಜೋಬಲ್ಲಿ ಇಟ್ಕೊಳ್ಳೋದು ಮತ್ತು ಆದಮೇಲೆ ಮತ್ತೆ ಉಪಯೋಗಿಸೋದು ಆ ಥರ ಮಾಡಬೇಡಿ. ವಾಷಬಲ್ ಮಾಸ್ಕ್ 8 ಗಂಟೆಗಿನ ಮೇಲೆ ಉಪಯೋಗಿಸ್ಬೇಡಿ. 3 ಇಟ್ಕೊಳ್ಳಿ, 1 ದಿನಕ್ಕೆ 3 ಮಾಸ್ಕ್ ಬಳಸಿ. ಈ ಮಾಸ್ಕ್ನ ನೀವು 8 ಗಂಟೆ ನಂತರ ಒಂದು ನೀರಲ್ಲಿ ಸೋಪಿನ ಪುಡಿ ಹಾಕ್ಬಿಟ್ಟು ಮಾಸ್ಕ್ ಅದರಲ್ಲಿ ಇಟ್ಟು ಅರ್ಧ ಗಂಟೆವರೆಗೂ ಅದರಲ್ಲಿ ಇಟ್ಟರೆ ಅದರಲ್ಲಿರೋ ವೈರಾಣು ಎಲ್ಲ ಹೊರಟೋಗುತ್ತೆ. ಆದರೆ ಡಿಸ್ಪೋಸಬಲ್ ಮಾಸ್ಕ್ ಇದ್ದರೆ ನೀವು ಅದನ್ನು ಬ್ಲೀಚಿಂಗ್ ಪೌಡರ್ ಅಂತ ನಾವು ಏನು ಹೇಳ್ತೀವೋ 100 ml ನೀರಿಗೆ 10 ಗ್ರಾಮ್ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಅದರೊಳಗೆ ಇಟ್ಬಿಟ್ಟು ಓವರ್ ನೈಟ್, ಒಂದು ರಾತ್ರಿ ಇಟ್ಬಿಟ್ಟು ಆಮೇಲೆ ಅದನ್ನು ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಬೇಕು.
ಭಾಳಷ್ಟು ವಿಶೇಷವಾಗಿ ಹೇಳಬೇಕು ಅಂದರೆ ಮಾಸ್ಕ್ ಎಲ್ಲಿ ಬೇಕಾರಲ್ಲಿ ಬಿಸಾಕ್ತಾರೆ, ಮನೆಗೆ ಹೋದ ತಕ್ಷಣ ಅಲ್ಲಿ ಇಟ್ಬಿಡ್ತಾರೆ ಟೇಬಲ್ ಮೇಲೆ, ಮನೇಲಿರೋ ಮಗು ಅದನ್ನು ಬಿಟ್ಬಿಡುತ್ತೆ. ಸೊ ಈ ಥರ ಸನ್ನಿವೇಶಗಳನ್ನು ನಾವು ತಡೆಗಟ್ಟಬೇಕು. ಯಾಕೆಂದರೆ ವೈರಾಣುನ ಹರಡೋ ಅಷ್ಟು ಅನುಕೂಲವಾದ ವಾತಾವರಣನ ನಾವು ತಪ್ಪಿಸ್ಬೇಕು. ಸೊ ಮಕ್ಕಳಲ್ಲಿ ಮಾಸ್ಕ್, ಅದು ಬಟ್ಟೆ ಮಾಸ್ಕೇ ಉತ್ತಮ. ಹಾಗೂ ಒಂದು ದಿನಕ್ಕೆ ಅಟ್ಲೀಸ್ಟ್ 3 ಮಾಸ್ಕನ್ನು ಬದಲಾಯಿಸೋದು ಬೆಟರ್ ಅಂತ ಹೇಳ್ತೀರಾ ಮ್ಯಾಮ್. ತುಂಬ ಚೆನ್ನಾಗಿ ಮಾಸ್ಕ್ ಹೇಗೆ ಹಾಕಬೇಕು, ಹೇಗೆ ಹಾಕಬಾರ್ದು ಅಂತೆಲ್ಲ ತೋರಿಸ್ಕೊಟ್ರಿ. ಈಗ ಮಗು ಕೋವಿಡ್ ಪಾಸಿಟಿವ್ ಇದೆ, ಆದರೆ ಸೌಮ್ಯ ಲಕ್ಷಣಗಳಿದೆ. ಸೊ ಇವಾಗ ಮನೇಲಿ ಹಿರಿಯರು ಇರ್ತಾರೆ, ಪೋಷಕರು ಇರ್ತಾರೆ. ಸೊ ಏನೆಲ್ಲ ಇವಾಗ ಎಲ್ಲರ ಮನೇನೂ ದೊಡ್ಡದಿರಲ್ಲ, ಸೆಪ್ರೇಟ್ ರೂಮಲ್ಲಿ ಇರೋದಕ್ಕೆ ಸಾಧ್ಯ ಇರಲ್ಲ, ಅಟ್ಯಾಚ್ಡ್ ಬಾತ್ರೂಮ್ ಇರಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ಏನೆಲ್ಲ ಮನೇಲಿರೋರು ಮತ್ತು ಹಿರಿಯರು ಹಾಗೂ ಪೋಷಕರು ಏನೆಲ್ಲ ಜಾಗೃತ ಕ್ರಮಗಳನ್ನ ವಹಿಸಬೇಕು ಅಂತ ಹೇಳಿ? ಮೊಟ್ಟ ಮೊದಲನೇದಾಗಿ ಸಮುದಾಯದ ಗಮನಕ್ಕೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮಕ್ಕಳು ಸೌಮ್ಯ ಲಕ್ಷಣವಾಗಿದ್ದರೂ ಅವರು ಸೂಪರ್ ಸ್ಪ್ರೆಡರ್ಸ್. ಮಕ್ಕಳಿಂದ ವಯಸ್ಕರಿಗೆ ಮತ್ತು ಮನೆಯಲ್ಲಿರೋ ಎಲ್ಲ ಮಂದಿಗೂ ವೈರಾಣು ಬೇಗ ಹರಡುತ್ತೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮನೆಗಳಿದ್ದರೆ ದಯವಿಟ್ಟು ಮನೆ ಒಳಗೆ, ನಾವು ಮೊದಲೇ ಚರ್ಚೆ ಮಾಡಿದ್ವಿ, ಸೌಮ್ಯ ಲಕ್ಷಣದ ಮಗುಗೆ ಕೊರೋನಾ ಅಂತ ಹೆಂಗೆ ಕಂಡುಹಿಡಿದ್ವಿ? ಯಾಕೆಂದರೆ ಯಾರೋ ಒಬ್ರು ಮನೆಯಲ್ಲಿ ಕೊರೋನಾ ಇನ್ಫೆಕ್ಷನ್ ಕಂಡುಹಿಡಿದಾಗ ಈ ಮಗುನು ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಬಂದಿತ್ತು. ಸೊ ಈ ಮಗುಗೆ ಮಾಸ್ಕ್ ಹಾಕ್ಕೊಳ್ಳಿ, ಮನೆ ಮಂದಿ ಎಲ್ಲ ಮಾಸ್ಕ್ ಹಾಕ್ಕೊಳ್ಳಿ. ಆಮೇಲೆ ನಾವು ಹಿಂದೆಲ್ಲ ಏನು ಹೇಳ್ತಿದ್ವಿ, ನಾವೆಲ್ಲ ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ನಾವು ಟೆಲಿವಿಷನ್ ನೋಡೋಣ, ಆಮೇಲೆ ಒಟ್ಟಿಗೆ ಮಲ್ಕೊಳ್ಳೋಣ ಅಂತ ಒಂದು ಸಂಪ್ರದಾಯನ ದಯಮಾಡಿ ಕೋವಿಡ್ ಹೋಗೋವರೆಗೂ ಆ ಸಂಪ್ರದಾಯನ ದೂರ ಇಡಿ. ಒಬ್ಬೊಬ್ಬರೇ ಬಂದು ಊಟ ಮಾಡಿಬಿಟ್ಟು ನಿಮ್ಮ ತೊಟ್ಟೆ ತೊಳೆದ್ಬಿಟ್ಟು ಎತ್ತಿಡಿ. ಈಗ ತಾನೇ ಮೈತ್ರಿ ಹೇಳಿದರು, ಮನೆಯಲ್ಲಿ ವಯಸ್ಕರಿದ್ದಾರೆ, ಅವರಿಗೆ ಬೇರೆ ಏನು ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂತಂದರೆ ಇರೋದ್ರಲ್ಲೇ ಆದಷ್ಟು ನಾವು ಸಮಾಜದ ಅಂತರ ಮಾಡ್ಕೊಳ್ಳೋಣ. ಒಟ್ಟೊಟ್ಟಿಗೆ ಇರೋದು, ಒಟ್ಟೊಟ್ಟಿಗೆ ಕೂತ್ಕೊಳ್ಳೋದು ಬೇಡ. ನೀವು ಯಾವುದೇ ಒಂದು ಆಸ್ಪತ್ರೆಗೆ ಹೋಗಿ ಈ ಕುರ್ಚಿ ಬಿಟ್ಟು ಇನ್ನೊಂದು ಕಡೆ ಕೂತ್ಕೊಳ್ಳಿ ಅಂತ ನಿಮಗೆ ಈಗಾಗಲೇ ಅಭ್ಯಾಸ ಆಗಿದೆ. ಅದೇ ಸನ್ನಿವೇಶ ಮನೆಯಲ್ಲಿ ಸೌಮ್ಯ ರೋಗರಹಿತ ಅಂದರೆ ಎಸಿಂಪ್ಟಮ್ಯಾಟಿಕ್ ಮಗು ಇದ್ರೆ ಪಾಲಿಸಬೇಕು. ಇದು ದೀರ್ಘಕಾಲ ಅಲ್ಲ, 14 ದಿವಸ. ಸೊ 14 ದಿವಸ ಕೋವಿಡ್ ಮುನ್ನೆಚ್ಚರಿಕೆಗಳು ಮತ್ತು ಕೋವಿಡ್ ಮಂತ್ರವನ್ನು ನೀವು ಪಾಲಿಸಿದರೆ ಇತರರಿಗೆ ಕೋವಿಡ್ ಹರಡೋದನ್ನು ನಾವು ತಪ್ಪಿಸ್ಬೋದು. ಈಗ ಮ್ಯಾಮ್, ನೀವು ಹೇಳ್ದಂಗೆ ಮಗು ಸೌಮ್ಯ ಲಕ್ಷಣ ಅಥವಾ ಎಸಿಂಪ್ಟೊಮ್ಯಾಟಿಕ್ ಆಗು ಇರ್ಬೋದು. ಈಗ ಬೇರೆ ಬಾತ್ರೂಮ್ ಸೆಪ್ರೇಟ್ ಆಗಿರಲ್ಲ. ಸೊ ಸ್ನಾನದ ಕೊಠಡಿ ಸೇಮ್, ಇವಾಗ ಮಗುಗೆ ಸ್ನಾನ ಮಾಡ್ಕೊಂಡು ಬಂದಿರತ್ತೆ, ಇವಾಗ ನೆಕ್ಸ್ಟ್ ಹಿರಿಯರು ಹೋಗ್ಬೇಕಾಗತ್ತೆ. ಸೊ ಆ ಥರ ಸಮಯದಲ್ಲಿ ಏನು ಮಾಡ್ಬೋದು? ಶೌಚಾಲಯ ಮತ್ತು ಸ್ನಾನದ ಕೊಠಡಿಯಲ್ಲಿ ಈ 2ನೇ ಮತ್ತು 3ನೇ ಅಲೆಯಲ್ಲಿ ವಿಶೇಷವಾಗಿ ಗಮನ ಸೆಳೆಯಬೇಕು. ಯಾಕೆಂದರೆ ಮಕ್ಕಳಿಗೆ ಮೊದಲು ಜ್ವರ, ಕೆಮ್ಮು, ನೆಗಡಿ ಅಂತ ಹೇಗೆ ರೋಗದ ಲಕ್ಷಣ ಇತ್ತೋ, ಇವಾಗ ಮಕ್ಕಳಲ್ಲಿ ವಾಂತಿ, ಬೇದಿ, ಹೊಟ್ಟೆ ನೋವು ಹೊಸ ರೋಗ ಲಕ್ಷಣ ಕಂಡು ಬರ್ತಿದೆ. ಸೊ ಈ ಮಗು ಎಸಿಂಪ್ಟಮ್ಯಾಟಿಕ್ ಆಗಿ ಹಲವಾರು ಕಾರಣಗಳಿಂದ ನೀವು ಆ ಮಗು ಟೆಸ್ಟ್ ಮಾಡಿಸಿ ಅದು ಪಾಸಿಟಿವ್ ಆಗಿದ್ರೆ ತಾಯಿ ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೂ ಸಹಿತ ಮಾಸ್ಕ್ ಹಾಕ್ಕೊಂಡು ಸ್ನಾನ ಮಾಡಿಸ್ಲಿ. ಸ್ನಾನ ಮಾಡಿಸಿದ ನಂತರ ಶೌಚಾಲಯ ಮತ್ತು ಸ್ನಾನ ಮಾಡುವ ಕೊಠಡಿಯಲ್ಲಿ ಈಗ ಡೆಟಾಲ್ ಸಿಗುತ್ತೆ, ಇಲ್ಲ ಅಂತಂದರೆ ಸೋಪಿನ ನೀರು. ನಾನು ಸೋಪಿನ ನೀರು ಯಾಕೆ ಹೇಳ್ತಾ ಇಲ್ಲ ಅಂದರೆ, ಎಲ್ಲಿ ಜಾರ್ ಬಿದ್ದು ಕಾಲು ಮುರ್ಕೊಂಡು ಪಚತಿ ಮಾಡ್ಕೊತಾರೋ ಅಂದ್ಬಿಟ್ಟು, ಸೊ ಒಂದು ಬಕೆಟಲ್ಲಿ ಡೆಟಾಲ್ನ ಒಂದು ಅರ್ಧ ಕಪ್ಪು ಅಥವಾ 2 ಮುಚ್ಚುಳ ಡೆಟಾಲ್ ಹಾಕ್ಬಿಟ್ಟು ಅವರು ಮುಟ್ಟಿರೋ ಎಲ್ಲ ಕಡೆಗೂ ಅದನ್ನು ಕ್ಲೀನ್ ಮಾಡಿದ್ರೆ ಕರೋನಾ ವೈರಸ್ ಹೋಗುತ್ತೆ. ಈಗ ಟಾಯ್ಲೆಟಲ್ಲೂ ಅಷ್ಟೇ, ಮಗು ಯೂಸ್ ಮಾಡಿರೋ ಒಂದು ಶೌಚಾಲಯದಲ್ಲೂ ಸಹಿತ ನೀವು ಈ ಡೆಟಾಲ್ ಹಾಕಿದ್ರೆ ನೆಕ್ಸ್ಟ್ ಬಡಿಸೋರು ಅವರಿಗೆ ತೊಂದರೆ ಆಗೋದಿಲ್ಲ. ಇದು ಮನೆಯಲ್ಲೇ ನಮ್ಮ ವೈಯಕ್ತಿಕವಾಗಿ ನಡೆಸುವ ಕೋವಿಡ್ ಮಂತ್ರಗಳು. ತುಂಬ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಈಗ ಚಿಕ್ಕ ಕುಟುಂಬ ಹಾಗೂ ಎಲ್ಲರೂ ಅಟ್ಯಾಚ್ ಬಾತ್ರೂಮ್ ಆಗಲಿ, ಸೆಪ್ರೇಟ್ ರೂಮ್ ಆಗಲಿ ಇರಲ್ಲ. ಸೊ ಅಂಥ ಮನೆಯಲ್ಲಿ ಸಾಮಾನ್ಯ ಸಿಂಗಲ್ ರೂಮ್ ಆಗಲಿ ಅಥವಾ ಸ್ನಾನದ ಕೊಠಡಿ, ಶೌಚಾಲಯ ಒಂದೇ ಇದ್ದಾಗ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಸಿಗುವಂತಹ ಡೆಟಾಲ್ ಆಗಲಿ ಅಥವಾ ಬ್ಲೀಚಿಂಗ್ ಪೌಡರಲ್ಲಿ ಶುದ್ಧ ಮಾಡಿ ಸೋಪಿನ ನೀರು ಸೊ ಒಂದು 10 ನಿಮಿಷ ಬಿಟ್ಟು ನೆಕ್ಸ್ಟ್ ಇನ್ನೊಬ್ರು ಸ್ನಾನ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ ಯಾವ ಮಕ್ಕಳಲ್ಲಿ ನಾವು ಕೋವಿಡ್ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ? ಮೊಟ್ಟ ಮೊದಲನೇದಾಗಿ ತಾಯಿ ಪಾಸಿಟಿವ್ ಬಂದಿದ್ದಾಗ, ಈಗ ನಾವು ಗರ್ಭಿಣಿ ಸ್ತ್ರೀ ಬಗ್ಗೆ ಚರ್ಚೆ ಮಾಡಿದ್ವಿ, ಆಮೇಲೆ ಬಾಣಂತಿ ಹತ್ರ ಚರ್ಚೆ ಮಾಡಿದ್ವಿ. ಬಾಣಂತಿಗೆ ವಿಶೇಷವಾಗಿ ನಾವು ಹೇಳಬೇಕು, ಅವಳ ಮನೆಗೆ ಹೋದಾಗ ಅವಳು ಪಾಸಿಟಿವ್ ಬಂದಾಗ ಆ ಮಗುನ ಅವರೇ ನೋಡ್ಕೋಬೇಕು. ಅಯ್ಯೋ ನಾನು ಪಾಸಿಟಿವ್ ಬಂದಿದ್ದೀವಿ, ನನ್ನ ಕೈ ನೋಡೋಕ್ಕಾಗಲ್ಲ, ನಮ್ಮ ಅತ್ತೆ ಅಥವಾ ನಮ್ಮ ತಾಯಿ ವಯಸ್ಸಾದವ್ರ ಕೈಲಿ ದಯವಿಟ್ಟು ಕೊಡಬೇಡಿ. 14 ದಿವಸ ಬಾಣಂತನ ನೀವೇ ಮಾಡ್ಕೋಬೇಕು, ನಿಮ್ಮ ಮಗುನ ನೀವೇ ನೋಡ್ಕೋಬೇಕು.
ಸೊ ತಾಯಿಗೆ ನಾವು ಕೋವಿಡ್ ಟೆಸ್ಟ್ ಮಾಡಿಸಿದಾಗ ಅವಳು ಪಾಸಿಟಿವ್ ಬಂದಿದೆ ಅಂತಂದಾಗ ನಾವು ನವಜಾತ ಶಿಶುಗೆ ಟೆಸ್ಟ್ ಮಾಡಿಸ್ತೀವಿ. ಇದು ಮೊದಲನೇ ಸನ್ನಿವೇಶ. ಎರಡನೇ ಸನ್ನಿವೇಶ, ಮನೆಯಲ್ಲಿ ಹಿರಿಯರು ಯಾರಿಗಾದ್ರ ಒಬ್ಬರಿಗೆ ಅವರ ನಡವಳಿಕೆ ಅಥವಾ ಅವರ ವ್ಯವಹಾರ ಹೊರಗೆ ಹೋಗೋದು ಬರೋದು ಇದ್ದಾಗ ಅವರಿಗೆ ನಂಗೆ ಯಾಕೋ ನೆಗಡಿ ಜ್ವರ ಬಂದಿದೆ, ನನಗೇನೋ ಅನಿಸ್ತಾ ಇದೆ ಅಂತ ಟೆಸ್ಟ್ ಮಾಡಿಸಿ ಅವರು ಪಾಸಿಟಿವ್ ಬಂದಾಗ, ಅಥವಾ ಮನೆಯಲ್ಲಿ ಯಾರಾದರೂ ಒಬ್ಬರು ಆಸ್ಪತ್ರೆಗೆ ಕೋವಿಡ್ ಇಂದ ದಾಖಲಾಗಿದ್ದರೆ ಆ ಸನ್ನಿವೇಶದಲ್ಲಿ ನಾವು ಮನೆಯವರೆಲ್ಲರೂ ಟೆಸ್ಟ್ ಮಾಡಿದಾಗ ಅವಾಗ ಮಗು ಕೋವಿಡ್ ಟೆಸ್ಟ್ ಅಂತ ಗೊತ್ತಾಗುತ್ತೆ. ಸೊ ಅದು ಎಸಿಂಪ್ಟಮ್ಯಾಟಿಕ್ ಅಂತ ಅವಾಗ ಗೊತ್ತಾಗುತ್ತೆ ನಮಗೆ. ಸೊ ಈಗ ಮಗು ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದು ಈಗ ಎಲ್ಲರೂ ಏನು ಅನ್ಕೊಂತಾರೆ, ಓ ಲಾಸ್ಟ್ ಟೈಮ್ ತಂದೆಗೆ ಪಾಸಿಟಿವ್ ಬಂದಾಗ ಡಾಕ್ಟರ್ ಒಂದು ಮಾತ್ರೆ ಮತ್ತೆ ಸಿರಪ್ ಕೊಟ್ಟಿದ್ರಲ್ಲ, ಅದರಲ್ಲ ಆ ಮಾತ್ರೆಯಲ್ಲಿ ಅರ್ಧ ಮಾತ್ರೆ ಮಗು ಕೊಡನ್ವಾ, ಸಿರಪ್ ಕೊಡನ್ವಾ ಅಂತ. ಖಂಡಿತ ಕೊಡೋಗಿಲ್ಲ ಮೇಡಮ್. ಈಗ 3ನೇ ಅಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಜನಸಾಮಾನ್ಯರಿಗೆ ತುಂಬಾ ಆತಂಕ ಹಾಗೂ ಗಾಬರಿ ಆಗಿರ್ತಾರೆ, ತುಂಬಾ ಅನುಮಾನಗಳು ಇರುತ್ತೆ. ಸೊ ನಿಮ್ಮ ಸಲಹೆ ಬೇಕು. ಈಗ ಮೊದಲನೇ ಅಲೆಯಲ್ಲಿ ಮಗುಗೆ ಕೋವಿಡ್ ಆಲ್ರೆಡಿ ಬಂದಿದೆ, ಸೊ ಮತ್ತೆ ಕೋವಿಡ್ ಬರಲ್ಲ ಅಂತ ಹೇಳ್ತಾರೆ. ಸೊ ಇದು ನಿಜಾನ? ತಪ್ಪು. ಮೊದಲನೇ ಅಲೆಯಲ್ಲಿ ಕೋವಿಡ್ ಬಂದರೆ ಎರಡನೇ ಅಲೆ, 3ನೇ, 4, 5 ಅದೆಷ್ಟು ಅಲೆಗಳು ಬರುತ್ತೋ ನಾವು ಕೋವಿಡ್ ಮಂತ್ರನ ನಾವು ಪಾಲಿಸಲಿಲ್ಲ ಅಂತಂದ್ರೆ ಪ್ರತಿ ಸಲನೂ ನಮಗೆ ಬಂದೇ ಬರುತ್ತೆ. ಈಗ ಕೋವಿಡ್ ಬಂದಾಗ ಏನಾದರೂ ವಿಶೇಷ ಆಹಾರ ಕೊಡ್ಬೇಕಾ ಮೇಡಮ್? ಖಂಡಿತ ಇಲ್ಲ. ಮಗುಗೆ ಏನೇನು ಸೇರುತ್ತೋ ಅದೆಲ್ಲ ಕೊಡಬೇಕು. ಒಂದು ತಾಯಿಗೆ ತನ್ನ ಮಗುಗೆ ಆಹಾರ ಕೊಡೋದು ಎಷ್ಟು ಶ್ರಮ, ಎಷ್ಟು ಕಷ್ಟ ಅಂತ ತಾಯಂದ್ರಿಗೆ ಗೊತ್ತು. ಸಮತೋಲನದ ಆಹಾರ, ಇಷ್ಟು ದಿವಸ ಅವ್ರು ಏನು ಆಹಾರ ಕೊಡ್ತಾ ಇದ್ರೋ ಅದನ್ನ ಕೊಡಬೇಕು. ಈಗ ಲಾಕ್ಡೌನ್ ತೆಗ್ದಿದ್ದಾರೆ, ಸೊ ಮಗುನ ಹೊರಗಡೆ ಆಟ ಆಡಕ್ಕೆ ಕಳಿಸ್ಬೋದಾ? ಖಂಡಿತ ಇಲ್ಲ. ಯಾಕಂದ್ರೆ ವಾತಾವರಣದಲ್ಲಿ ಕರೋನಾ ವೈರಸ್ ಇದೆ, ವೈರಾಣು ಇದೆ. ಈಗ ಕಷಾಯ ಕುಡಿದ್ರೆ ಕೋವಿಡ್ ಬರಲ್ಲ ಅಂತ ಡೈಲಿ ಮಗು ಕಷಾಯ ಕುಡಿಸ್ತಾರೆ. ಈಗ 15 ತಿಂಗಳಿಂದ ನಾವೆಲ್ಲರೂ ಕಷಾಯ ಕುಡಿದ್ವಿ. ಆದ್ರೆ ಎರಡನೇ ಅಲೆಯಲ್ಲಿ ಯಾಕೆ ಇಷ್ಟೊಂದು ಕೋವಿಡ್ ಬಂದು ಇಷ್ಟೊಂದು ಜನರು ಮರಣ ಹೊಂದಿದ್ರು, ಇದೇ ಒಂದು ಅರ್ಥ ಮಾಡ್ಕೊಳ್ಳಿ. ಕಷಾಯಕ್ಕೂ ಕೋವಿಡ್ಗೂ ಏನೂ ಸಂಬಂಧ ಇಲ್ಲ. ಈಗ ರೋಗ ನಿರೋಧಕ ಅಥವಾ ಇಮ್ಯೂನ್ ಬೂಸ್ಟರ್ಸ್ ಅಂತ ಇದೆ. ಸೊ ಮಗು ಡೈಲಿ 1 ಅಥವಾ 2 ಇಮ್ಯೂನ್ ಬೂಸ್ಟರ್ಸ್ ಕೊಟ್ರೆ ಕೋವಿಡ್ ಬರಲ್ವಾ ಮೇಡಮ್? ಈಗ ಬಹಳಷ್ಟು ಜನ ಇಮ್ಯೂನ್ ಬೂಸ್ಟರ್ಸ್ ಅಂತ ನಮ್ಮ ವೈದ್ಯಕೀಯ ನಿಘಂಟು ಅಥವಾ ಡಿಕ್ಷನರಿಯಲ್ಲಿ ಖಂಡಿತ ಇಲ್ಲ. ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗೋ ರೋಗ ನಿರೋಧಕ ಅಂಶ ಬಿಟ್ಟರೆ ಈ ಇಮ್ಯೂನ್ ಬೂಸ್ಟರ್ ಅಂತಂತ ಮಾರುಕಟ್ಟೆಯಲ್ಲಿ ಬಹಳ ಹಣ ಮಾಡೋ ಅಂತ ಒಂದು ವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಹಿಂದೆ ಹೆಲ್ತ್ ಡ್ರಿಂಕ್, ಯಾರೋ ಒಬ್ಬ ಕ್ರಿಕೆಟ್ ಪ್ಲೇಯರ್ ನಾನು ಇದನ್ನು ಕುಡಿದ್ರೆ ನಾನು ಚೆನ್ನಾಗಿ ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ತಾ ಇದ್ದ, ಯಾಕಂದ್ರೆ ನಾನು ಅದ ಹೆಸರು ಹೇಳೋ ಹಂಗಿಲ್ಲ. ಸೊ ಅಂತ ಹೆಲ್ತ್ ಡ್ರಿಂಕ್ ಕುಡಿದ್ಬಿಟ್ರೆ ಎಲ್ಲರೂ ಸಚಿನ್ ತೆಂಡೂಲ್ಕರ್ ಅಥವಾ ಧೋನಿ ಆಗಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಈ ಇಮ್ಯೂನ್ ಬೂಸ್ಟರ್ಸು, ಕಷಾಯ ಇವು ಯಾವುದನ್ನು ಮಕ್ಕಳಿಗೆ ಕೊಡಬೇಡಿ. ನೀವು ಬೇಕಾದ್ರೆ ಅದು ಕೈ ಇರೋದು ಏನು ಬೇಕಾದ್ರೆ ತಿನ್ಕೊಂಡು ಏನಾದರೂ ಮಾಡಿ, ನಮ್ಮ ಮಕ್ಕಳಿಗೆ ಮಾತ್ರ ಇಂಥದ್ದೆಲ್ಲ ಮಾಡಬೇಡಿ. ಇದ್ರಲ್ಲಿ ಏನು ಉಪಯೋಗ ಇಲ್ಲ, ಮತ್ತೆ ನೀವು ಹಣ ಸುಮ್ಮನೆ ಖರ್ಚು ಮಾಡಬೇಡಿ. ಮೇಡಮ್, ಈಗ ಲಾಕ್ಡೌನ್ ಇತ್ತು, ಸಾಮಾನ್ಯ ಲಸಿಕೆ ಪಟ್ಟಿಲಿರುವಂತ ಲಸಿಕೆ ಹಾಕ್ಸ್ಕೊಳಕ್ಕಾಗ್ಲಿಲ್ಲ ಮಗುಗೆ. ಸೊ ಈಗ ಹಾಕ್ಸ್ಬೋದಾ? ಲೇಟ್ ಆದ್ರೂ ಹಾಕ್ಸ್ಬೋದು? ಖಂಡಿತ ಹಾಕ್ಬೋದು. ಲಾಕ್ಡೌನ್ ತೆಗೆದ ತಕ್ಷಣ ಸಾಮಾನ್ಯ ಲಸಿಕೆ ಪಟ್ಟಿಯಲ್ಲಿ ಎಲ್ಲಾ ಲಸಿಕೆಗಳನ್ನು ಹಾಕಿಸಿ. ಯಾಕೆಂದ್ರೆ ಒಂದು ಕಡೆ ನಮಗೆ ಈ ಕೋವಿಡ್ ಪೆಡಂಭೂತ ಇದ್ರೆ, ಇನ್ನೊಂದು ಕಡೆ ಲಸಿಕೆ ಇಷ್ಟು ವರ್ಷದಿಂದ ಲಸಿಕೆ ಪಟ್ಟಿಯನ್ನು ನಾವು ಪಾಲಿಸ್ತಾ ಬಂದಿರೋದನ್ನ ತಪ್ಪಿಸ್ಬಿಟ್ರೆ ಆ ಕಾಯಿಲೆಗಳಿಂದ ನಮ್ಮ ಮಕ್ಕಳಿಗೆ ದುರ್ಮರಣ ಆಗೋದು ಬೇಡ ಮೈತ್ರಿ. ಅವರೆಲ್ಲ ಲಾಕ್ಡೌನ್ ಆದ ತಕ್ಷಣ 1 ಲಸಿಕೆಯಿಂದ 2 ಲಸಿಕೆಗೆ 1 ತಿಂಗಳು 2 ತಿಂಗಳು ಅಂತರ ಅಂತ ನಾವು ಏನು ಹೇಳ್ತಿದ್ವೋ ಆ ಅಂತರಗಳೆಲ್ಲ ಆಗಿಲ್ಲ. ಆದರೆ ಏನು ಚಿಂತೆ ಮಾಡಬೇಡಿ, ಲಸಿಕೆ ಪಟ್ಟಿಯನ್ನು ಮುಂದುವರಿಸಿ ಮುಗಿಸಿ, ಪರವಾಗಿಲ್ಲ. ಹೋಗಿ ಲಸಿಕೆ, ಸಾಮಾನ್ಯ ಲಸಿಕೆ ಪಟ್ಟಿಲಿ ಯಾವ ಲಸಿಕೆ ಇದೆಯೋ ಅದನ್ನು ಹೋಗಿ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀರಾ. ಈಗ ಸಾಮಾನ್ಯ ಲಸಿಕೆ ಪಟ್ಟಿ ಫ್ಲೂ ವ್ಯಾಕ್ಸಿನ್ ಅಂತ ಬರುತ್ತೆ. ಸೊ ಆ ಮಗುಗೆ ಫ್ಲೂ ವ್ಯಾಕ್ಸಿನ್ ಕೊಟ್ರೆ ಕೋವಿಡ್ ಬರಲ್ವಾ? ಇದು ಏನಾಗ್ಬಿಟ್ಟಿದೆ ಗೊತ್ತಾ ಮೈತ್ರಿ, ವಾಟ್ಸಪ್ ಯೂನಿವರ್ಸಿಟಿ ವೈದ್ಯ ಲೋಕನೇ ಒಂಥರ ದಿಗ್ಭ್ರಮೆಗೆ ಮಾಡಿಬಿಟ್ಟಿದೆ. ಸೊ ಫ್ಲೂ ಲಸಿಕೆ H1N1 ಅಂತ ಹೇಳ್ತೀವಿ. ಫ್ಲೂ ಲಸಿಕೆ ಫ್ಲೂಗೆ, ಆಮೇಲೆ ಚಿಕನ್ ಪಾಕ್ಸ್ ಅಥವಾ ದೊಡ್ಡಮ್ಮ ಅಂತ ಹೇಳ್ತೀವಿ, ದೊಡ್ಡಮ್ಮ ಲಸಿಕೆ ದೊಡ್ಡಮ್ಮ ಕಾಯಿಲೆಗೆ. ಫ್ಲೂ ಲಸಿಕೆಗೂ ಕೋವಿಡ್ ವೈರಾಣುಗೂ ಏನೂ ಸಂಬಂಧ ಇಲ್ಲ. ಕೋವಿಡ್ ವೈರಾಣುಗೆ ಕೋವಿಡ್ ವ್ಯಾಕ್ಸಿನ್ ಕೊಡಿಸ್ಬೇಕು ವಿಶೇಷವಾಗಿ. ಅದು ಈಗಿನ್ನೂ ಶುರುವಾಗ್ತಾ ಇದೆ, ಟ್ರಯಲ್ ಬೇಸಿಸ್ ಮೇಲೆ ಮೈಸೂರಲ್ಲಿ ಶುರುವಾಗಿದೆ. ನಾವು ವೈದ್ಯರು ಬಹಳ ಉತ್ಸಾಹದಿಂದ ಇದ್ದೀವಿ. ಮಕ್ಕಳಿಗೂ ಈ ಲಸಿಕೆ ಸದ್ಯದಲ್ಲೇ ಬರ್ಬೋದು. ಸೊ ಕೋವಿಡ್ ಲಸಿಕೆ ಕೋವಿಡ್ ಕಾಯಿಲೆಗೆ ತಡೆಗಟ್ಟುತ್ತೆ, ಫ್ಲೂ ವ್ಯಾಕ್ಸಿನ್ ಫ್ಲೂ ಕಾಯಿಲೆನ ತಡೆಗಟ್ಟುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್.
ಈಗ ಮೂರನೇ ಅಲೆ ಬರೋಕ್ಕಿಂತ ಮುಂಚೆ ಮಕ್ಕಳಿಗೆ ಹೆಚ್ಚಾಗಿ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ಮಕ್ಕಳಲ್ಲಿ ಏನೆಲ್ಲ ಜಾಗೃತ ಕ್ರಮಗಳನ್ನ ವಹಿಸ್ಬೇಕು ಅಂತ ನಾನು 3P ಅಂತ ಈಗ ಏನಾದರೂ ಹೇಳಿದ್ರೆ 3P ಮಂತ್ರ, ಮ್ಯಾಜಿಕಲ್ ಮಂತ್ರ ಅಂತ ಹೇಗೆ ಹೇಳ್ತಾರೋ ಹಾಗೆ ಮೊಟ್ಟ ಮೊದಲನೇದಾಗಿ ಸಮುದಾಯದ ನಮ್ಮ ಸಮುದಾಯ ಮಾಧುರಿ ಆಗಿರಬೇಕು. ಸಮುದಾಯದ ಬಿಹೇವಿಯರಿಂದ ಈ ರೋಗ ಹರಡ್ತಾ ಇದೆ. ಅದಕ್ಕೋಸ್ಕರ ಇಷ್ಟೊಂದು ಕಷ್ಟವಾಗಿದೆ ನಮಗೆ. ಹಿಂದೆ ಬರ್ತಿದ್ದ ಕಾಯಿಲೆಗಳೆಲ್ಲ ಬೇರೆ ರೀತಿಯಲ್ಲಿ ಹರಡ್ತಾ ಇತ್ತು. ಸಮುದಾಯದ ಬಿಹೇವಿಯರ್ ಆಧಾರಿತ ಈ ಕಾಯಿಲೆ ಹರಡ್ತಾ ಇರೋದ್ರಿಂದ ಸಮುದಾಯ ಬೇಜವಾಬ್ದಾರಿಯಿಂದ ಇರಬಾರ್ದು. ಈ ಮೂರನೇ ಅಲೆನ ಭಾಳ ವಿಶೇಷವಾಗಿ ತಡೆಗಟ್ಟಬೇಕು. ಯಾಕೆಂದರೆ ಮಕ್ಕಳಿಗೆ ಇದು ಹೊಡೆಯುತ್ತೆ. 18ರಿಂದ 45 ವರ್ಷದವರು ಮೂರನೇ ಅಲೆ ಹೊತ್ತಿಗೆ ಎಲ್ಲರಿಗೂ ಲಸಿಕೆ ತಲುಪಿರುತ್ತೆ, ತಗೊಂಡಿರ್ತಾರೆ ಅಂತ ಒಂದು ನಾವು ಊಹೆ ಕೈಯಿಂದ ಅಂದ್ಕೊಂಡಿದ್ವಿ. ಹಾಗಾಗಿ ಮೂರನೇ ಅಲೆ ಬರ್ದಂಗೆ ತಡೆಗಟ್ಟೋದು ನಿಮ್ಮ ಕೈಯಲ್ಲಿದೆ. ನೀವು ಹೇಗೆ ಬಿಹೇವ್ ಮಾಡ್ತೀರೋ ಅದರ ಆಧಾರಿತ ಕೋವಿಡ್ ಮಂತ್ರನ ಫಾಲೋ ಮಾಡಿ. ಸೊ ಪ್ರಿವೆಂಟ್ ಇಟ್ ಬೈ ಫಾಲೋಯಿಂಗ್ ಕೋವಿಡ್ ಮಂತ್ರ. ಎರಡನೇದು ನೀವೆಲ್ಲ ಲಸಿಕೆ ತಗೊಳ್ಳಿ. ಮೂರನೇದು ಮಕ್ಕಳಿಗೆ ತಯಾರಿಕೆ ಮಾಡೋಣ. ಯಾಕೆಂತಂದ್ರೆ ಮಾಸ್ಕ್ ಹಾಕೊಳ್ಳೋದು ಬೇಜವಾಬ್ದಾರಿಯಿಂದ ಇರೋದು ಬೇಡ. ಮಕ್ಕಳಿಗೆ ನೋಡಿ ಮೂರನೇ ಅಲೆ ಬರೋ ಒಂದು ಸನ್ನಿವೇಶ ಇದೆ ಅಂತ ಅಂದ್ಬಿಟ್ಟು ಮಕ್ಕಳನ್ನ ನಾವು ತಯಾರಿಕೆ ಪ್ರೀತಿ ವಾತ್ಸಲ್ಯದಿಂದ ತಯಾರಿಸೋಣ. ಮಕ್ಕಳನ್ನ ಹೆದರಿಸೋದು ಬೇಡ. ಪೋಷಕರು ಖಿನ್ನತೆಗೆ ಗುರಿ ಆಗಬೇಡಿ. ಸೊ ಪ್ರಿವೆಂಟ್ ಮಾಡೋಣ. ಆಮೇಲೆ ಪ್ರೊಟೆಕ್ಟ್ ಮಾಡೋಣ. ಯಾವ ಥರ ಪ್ರೊಟೆಕ್ಟ್ ಮಾಡೋಣ? ನೀವೆಲ್ಲ ಲಸಿಕೆ ತಗೊಳ್ಳಿ, ಮಕ್ಕಳಿಗೆ ಸಾಮಾನ್ಯ ಲಸಿಕೆ ಪಟ್ಟೆ ಮುಂದುವರಿಸಿ, ಆಮೇಲೆ ಕೋವಿಡ್ ಲಸಿಕೆ ಮಕ್ಕಳಲ್ಲಿ ಸಿಕ್ಕರೆ ಅದನ್ನು ಕೊಡ್ಸೋಣ. ಹಾಗಾಗಿ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋಣ. ಮುಂದೆ ಮೂರನೇ ಅಲೆಗೆ ಪ್ರಿಪೇರ್ ಆಗೋಣ. ನೀವು ಮನೆಯಲ್ಲೂ ಹೇಗೆ ತಯಾರಿಕೆ ನಡೆಸಬೇಕೋ ಮತ್ತೆ ಸರ್ಕಾರದ ವತಿ ಮತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳಿಗೋಸ್ಕರ ವಿಶೇಷವಾದ ಹಾಸಿಗೆ ಮಾಡಬೇಕು. ಯಾಕೆಂದ್ರೆ 6 ವರ್ಷದ ಕೆಳಗಿರೋ ಮಕ್ಕಳು ತಾಯಿ ಇಲ್ಲದೆ ಇರಲ್ಲ, ತಾಯಿನೂ ಜೊತೆಯಲ್ಲಿರಬೇಕು. ಅದಕ್ಕಾಗಿ ವಿಶೇಷವಾಗಿ 18ರಿಂದ 45 ವರ್ಷದ ಎಲ್ಲರಿಗೂ ಅದರಲ್ಲೂ ಟಾಪ್ ಪ್ರಯಾರಿಟಿ ತಾಯಂದ್ರಿಗೆ ಲಸಿಕೆ ಕೊಟ್ಟರೆ ನಾಳೆ ಅಕಸ್ಮಾತ್ ಆ ಮಗುಗೆ ಕೋವಿಡ್ ಬಂದರೆ ತಾಯಿನೂ ಆ ಮಗು ಜೊತೆ ಇರ್ಬೋದು. ಆ ಮಗು ಜೊತೆ ಲಸಿಕೆ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅವಳೇನು ಕೋವಿಡ್ ಮಂತ್ರ ಬಿಡೋಂಗಿಲ್ಲ. ಕೋವಿಡ್ ಮಂತ್ರನ ಪಾಲಿಸ್ಕೊಂಡು ಆ ಮಗು ಜೊತೆ ಇದ್ದರೆ ಅವಳಿಗೆ ತೀವ್ರವಾಗಿರೋ ಕೋವಿಡ್ ಕಾಯಿಲೆ ಬರ್ದಂಗೆ ತಡೆಗಟ್ಟಬಹುದು. ಅದಕ್ಕೋಸ್ಕರ ನಾವು ಪ್ರಯಾರಿಟಿ ಬೇಸಿಸ್ಸಿಂದ ಪೋಷಕರಿಗೆ ವಿಶೇಷವಾಗಿ ತಾಯಂದ್ರಿಗೆ ಲಸಿಕೆ ಕೊಟ್ಟರೆ ಅದು ಒಂಥರ ಪ್ರಿಪೇರ್ಡ್ನೆಸ್. ತುಂಬ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಸೊ ಕೋವಿಡ್ ಬರ್ತಾ ಇದೆ ಮೂರನೇ ಅಲೆ ಅಂತ ಗಾಬರಿ ಆಗೋಕ್ಕಿಂತ ನಾವೆಲ್ಲರೂ ಲಸಿಕೆಯನ್ನು ಪಡೆಯೋಣ, ಹಾಗೂ ಮಾಸ್ಕ್ ಅನ್ನು ಧರಿಸೋಣ, ಸ್ಯಾನಿಟೈಸರ್ ಬಳಸೋದನ್ನ ಉಪಯೋಗಿಸೋಣ, ಹಾಗೂ ಎಲ್ಲೆಲ್ಲಿ ನೀರು ಸೋಪ್ ಸಿಗುತ್ತೋ ಕೈ ತೊಳಿತಾ ಇರೋಣ. ಸೊ ಇವೆಲ್ಲ ಪಾಲಿಸ್ತಾ ಇರೋದ್ರಿಂದ ನಾವು ಮೂರನೇ ಅಲೆ ಬಂದರೂ ಸೌಮ್ಯ ಲಕ್ಷಣದಲ್ಲೇ ಎಲ್ಲ ಮಕ್ಕಳನ್ನು ಕಾಪಾಡ್ಬೋದು. ಸೊ ಹಾಗೆ ಏನಾದರೂ ನಿಮಗೆ ತುಂಬ ಗಾಬರಿ ಆಗತ್ತೆ ಅಂತ ಇದ್ದಾಗ ಮಗುನ ನಮ್ಮ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಆಸ್ಪತ್ರೆಗೆ ಕರ್ಕೊಂಡ್ಬನ್ನಿ. ಇಲ್ಲಿ ಮಕ್ಕಳ ತಜ್ಞರು, ಖ್ಯಾತ ತಜ್ಞರಾದ ಆಶಾ ಬೇನಕಪ್ಪ ಮೇಡಮ್ ಅವರು ಇದ್ದಾರೆ. ಸೊ ನಿಮಗೆ ಎಲ್ಲ ಸಲಹೆ ಹಾಗೂ ಮಾಹಿತಿಯನ್ನು ಕೊಡ್ತಾರೆ. ಧನ್ಯವಾದಗಳು. ನಾವೆಲ್ಲ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ, ಒಟ್ಟಾಗಿ ಬದುಕೋಣ, ಒಟ್ಟಾಗಿ ಕೋವಿಡ್ ಮಂತ್ರನ